9ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನ ಇವತ್ತು. ಪ್ರಾರಂಭದಿಂದ ನಿರಾಮ ಯೋಗ ಕುಟೀರಂ ಇದು ಮಾಡ್ಕೊಂಡು ಬಂದಿದೆ, ನಡೆಸ್ಕೊಂಡು ಬಂದಿದೆ. ಒಂದೆರಡು ಬಾರಿ ಮೈದಾನದಲ್ಲೂ ಮಾಡಿದ್ದೀವಿ. ಜೂನ್ ಮಂತ್ ಸಾಮಾನ್ಯ ಮಳೆಗಾಲ ಆಗಿದ್ದರಿಂದ ಹೊರಗಡೆ ಮಾಡುವಂತಹ ಕಾರ್ಯಕ್ರಮ ಮಾಡುವಂಥ ಸಾಹಸ ಮಾಡಲ್ಲ ನಾವು, ಯಾಕೆಂದರೆ ಯಾವಾಗ ಮಳೆ ಬರುತ್ತೆ ಹೇಳೋಕ್ಕಾಗಲ್ಲ. ಆದ್ದರಿಂದ ಇವತ್ತು ಆ ನಿಮಿತ್ತ ಸೇರಿದ್ದೇವೆ. ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು, ಅಮೃತ ವರ್ಷ. ಅದಕ್ಕೆ ಈ ವರ್ಷದ ಥೀಮ್ ಯೋಗ ಫಾರ್ ವಸುಧೈವ ಕುಟುಂಬಕಂ. ವಸುಧೆ ಅಂದರೆ ಭೂಮಿ. ಇಡೀ ಭೂಮಿ ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಕೊಟ್ಟಿರ್ತಕ್ಕಂಥ ವಿಚಾರ ಏನಂತಂದರೆ, ಇಡೀ ಭೂಮಿ ಒಂದು ಕುಟುಂಬ ಇದ್ದ ಹಾಗೆ, ಪರಿವಾರ ಇದ್ದ ಹಾಗೆ. ನಮ್ಮ ಶರೀರವೂ ಹಾಗೇನೆ. ಶರೀರ ಲರ್ನ್ ಫ್ರಮ್ ಅವರ್ ಓನ್ ಬಾಡಿ ಅಂತ ಹೇಳ್ತಾರೆ. ಇಟ್ ಇಸ್ ಎ ಬ್ಯೂಟಿಫುಲ್ ಕಮ್ಯುನಿಟಿ ಕಲ್ಚರ್, ಇಟ್ ಇಸ್ ಎ ಬ್ಯೂಟಿಫುಲ್ ಫ್ಯಾಮಿಲಿ ಕಲ್ಚರ್. ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ದ ಬಾಡಿ ವರ್ಕಿಂಗ್ ಫಾರ್ ದೆಮ್ಸೆಲ್ಸ್. ನಮಗೇನು ಕೇಳಲ್ಲ. ಯಾವಾಗ ಕೇಳುತ್ತೆ ಅಂದರೆ ಸರಿಯಾಗಿ ಮೇಂಟೈನ್ ಆಗಲಿಲ್ಲ ಆದರೆ, ನಾವು ಮೇಂಟೈನ್ ಮಾಡಲಿಲ್ಲ ಆದರೆ. ಹಾಗೆ ಶರೀರದ ಶಾಸ್ತ್ರ ಹೇಗೆ ಅಂತಂದರೆ ಒಂದು ಬ್ಯೂಟಿಫುಲ್ ಕಮ್ಯುನಿಟಿ ಕಲ್ಚರ್. ಕಮ್ಯುನಿಟಿ ಇರಲಿ, ಸಮಾಜ ಇರಲಿ. ಅದಕ್ಕೆ ವ್ಯಷ್ಟಿಯಿಂದ ಸಮಷ್ಟಿ ಅಂತ ಹೇಳ್ತಾರೆ. ವ್ಯಕ್ತಿಯಿಂದ ಸಮಾಜ, ರಾಷ್ಟ್ರ, ಇದು ವಿಶ್ವ. ವಸುಧೆ ಅಂದರೆ ಭೂಮಿ. ಇಡೀ ಭೂಮಿ ಒಂದು ಅಂತ ಕಲ್ಪನೆ ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಸಂಸ್ಕೃತಿ. ಇವತ್ತಿನ ಈ ಕಾರ್ಯಕ್ರಮ 7:15ಗಿಂತ ಮುಂದೆ ಹೋಗಲ್ಲ. 7:15ಕ್ಕೆ ಮುಗಿಬೋದು, 7:15ಗಿಂತ ಮುಂದೆ ಹೋಗಲ್ಲ. ದಯವಿಟ್ಟು ಎಲ್ಲರೂ ಪೂರ್ಣ ಕಾರ್ಯಕ್ರಮದಲ್ಲಿದ್ದು ಸಹಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತು ಪೂರ್ಣ ಇಲ್ಲೇ ತೊಡಗೋಣ. ನಾವು ಬಂದಿರೋದೇ ಇದಕ್ಕೆ. ಎಲ್ಲವನ್ನು ಮರೆತು ಸಂಪೂರ್ಣವಾಗಿ ನಮ್ಮನ್ನು ನಾವು ತೊಡಸ್ಕೊಳ್ಳೋಣ. ಇಡೀ ಜಗತ್ತಿನಲ್ಲಿ ಇವತ್ತು ಯೋಗ ದಿನಾಚರಣೆ ಮಾಡ್ತಾ ಇದ್ದಾರೆ. ನಾವೆಲ್ಲ ಟಿ ವಿನಲ್ಲಿ ನೋಡಿದ್ದೀವಿ, ಮೀಡಿಯಾದಲ್ಲೆಲ್ಲ ನೋಡ್ತಾ ಇದ್ದೀವಿ. ಓಕೆ, ಆಲ್ ಆಫ್ ಯು ಸಿಟ್ ಸ್ಟ್ರೈಟ್. ನಿಮ್ಮ ಫೋನುಗಳಿದ್ದರೆ ಸೈಲೆಂಟ್ ಮಾಡಿ ದಯವಿಟ್ಟು. ಎಲ್ಲರೂ ಮರ್ತು ಹೋಗಿದ್ದರೆ ಅಕಸ್ಮಾತ್. ಸಿಟ್ ಸ್ಟ್ರೈಟ್, ಕ್ಲೋಸ್ ಐಸ್, ಪ್ಲೇಸ್ ಯುವರ್ ಪಾಮ್ಸ್ ಇನ್ ಧ್ಯಾನ ಮುದ್ರಾ. ವಾಚ್ ದ ಬ್ರೆತ್, ಫೀಲ್ ದ ಬ್ರೆತ್. Gradually extend the back, roll back the shoulders, broadening the chest. Slow, long exhalation. Withdraw from all happenings around and switch over to the breath. Feel the breath. ಉಸಿರಾಟವನ್ನೇ ಗಮನಿಸಿ. ಮೂಗಿನ ದ್ವಾರದಲ್ಲಿ, ಅರೌಂಡ್ ದ ನಾಸ್ಟ್ರಿಲ್ಸ್, ಫೀಲ್ ದ ಬ್ರೆತ್. ಬಿ ಸೆನ್ಸಿಟಿವ್ ವೈಲ್ ಇನ್ಹಲೇಷನ್ ಆ್ಯಂಡ್ ಎಕ್ಸಲೇಷನ್. Then gradually feel inside the nose in the nasal passage. Steady breathing, rhythmic breathing, mindful breathing. ಮೂರು ಬಾರಿ ಓಂಕಾರ ನಿಧಾನ ದೀರ್ಘವಾಗಿ ಉಸಿರು ಓ Once again, take a deep breath.
Once again, take a deep breath. ಪತಂಜಲಿ ನಮನ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರಭರಂ ಮುನೀನಾ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. Join the palms, bow the head. Breathe out, let us surrender completely within. Relax. Sit straight. Arms up. ಕೈ ನೇರ ಮಾಡಿ. Straightening the elbows has to come from the shoulders, from the waist, straight on, stretching all the fingers. Interlock the fingers, turn the palms. ಕೈ ನೇರ ಮಾಡಿ. ಪರ್ವತಾಸನ ಇನ್ ಸ್ವಸ್ತಿಕಾಸನ. ಮೊಣಕೈ ನೇರ, ರಿಸ್ಟ್ ಇದೆಲ್ಲ ಸೀಲಿಂಗ್ ಕಡೆ ತಳಿ. ಎಕ್ಸ್ಟೆಂಡಿಂಗ್ ದ ಟ್ರಂಕ್, ಫ್ಲಾಟನಿಂಗ್ ದ ಅಬ್ಡಮನ್. ಎಕ್ಸೇಲ್ ಮಾಡಿ. ಕೇವಲ ಆಸನ ಮಾಡುವಾಗ ಶಾರೀರಿಕ ಮಾತ್ರ ಆಗಲ್ಲ, ಉಸಿರಾಟ ಕ್ರಮದಲ್ಲೂ ಬದಲಾವಣೆ ಆಗುತ್ತೆ. ಕಮನ್ ಫರ್ದರ್ ಎಕ್ಸ್ಟೆಂಡ್. ಯು ಕ್ಯಾನ್ ಅಬ್ಸರ್ವ್ ದ ಎಕ್ಸ್ಟೆನ್ಷನ್ ಆಫ್ ದ ಬ್ರೆತ್. ಸ್ಲೋಲಿ ಡೌನ್. ಟರ್ನ್ ಟು ಯುವರ್ ರೈಟ್, ಟು ಯುವರ್ ರೈಟ್, ಟರ್ನ್ ಟು ದ ರೈಟ್. ಪಾರ್ಶ್ವ ಸ್ವಸ್ತಿಕಾಸನ. ಬಲಗೆ ಬೆನ್ನ ಹಿಂದೆ ಇಟ್ಕೊಳ್ಳಿ, ಎಡಗೈ ಬಲ ಮೊಣಕಾಲ ಮೇಲೆ. ಎಕ್ಸ್ಟೆಂಡಿಂಗ್ ದ ಬ್ಯಾಕ್, ರೊಟೇಟಿಂಗ್ ದ ಟ್ರಂಕ್ ವಿತ್ ಎನ್ ಎಕ್ಸಲೇಷನ್. ಸ್ಲೋಲಿ ಕಮ್ ಬ್ಯಾಕ್ ಟು ಯುವರ್ ಲೆಫ್ಟ್. ಎಡಗೆ ಬೆನ್ನ ಹಿಂದೆ ಬೆನ್ನೇರ ಮಾಡಿ, ಎದೇತಿ. ಟರ್ನ್ ಟು ದ ಲೆಫ್ಟ್. ದ ಬ್ರೆತ್ ಸಪೋರ್ಟ್ಸ್ ದ ರೊಟೇಷನ್, ರೊಟೇಷನ್ ಸಪೋರ್ಟ್ಸ್ ದ ಬ್ರೆತ್. ಎಕ್ಸೇಲ್ ಮಾಡಿ. ಸ್ಲೋಲಿ ಕಮ್ ಬ್ಯಾಕ್. ಸ್ಟ್ರೆಚ್ ದ ಲೆಗ್ಸ್. ಲೆಗ್ಸ್ ಟು ಯುವರ್ ಲೆಫ್ಟ್. ನಿಮ್ಮ ಎಡಕ್ಕೆ. ಟರ್ನ್ ಟು ದ ರೈಟ್. ಭಾರದ್ವಾಜಾಸನ್ ಪ್ರಕಾರ 1. ಎರಡೂ ಕಾಲು ಲೆಫ್ಟಿಗೆ ತಿರುಗೋದು, ರೈಟಿಗೆ ಟರ್ನ್. ಯಾರಿಗಾಗತ್ತೆ ಬಲಗೈ ಬೆನ್ನ ಹಿಂದೆ ತಂದು ಎಡಪಾದವನ್ನು ಹಿಡ್ಕೊಳ್ಳಿ. ಆಗದೆ ಇದ್ದವ್ರು ಕೈಯಲ್ಲೇ ನೆಲದ ಮೇಲೆ ಇಡಿ. ನಾವು ಪ್ರೆಸ್ಸಿಂಗ್ ದಿ ಬಟಕ್ ಬೋನ್, ಎಕ್ಸ್ಟೆಂಡಿಂಗ್ ದ ಬ್ಯಾಕ್, ರೊಟೇಟಿಂಗ್ ದ ಟ್ರಂಕ್. ರೋಲ್ ಬ್ಯಾಕ್ ದ ರೈಟ್ ಶೋಲ್ಡರ್ ವಿತ್ ಎನ್ ಎಕ್ಸಲೇಷನ್. ಟರ್ನ್ ಫರ್ದರ್. Slowly come back. Stretch the legs. Chain the side. Legs to your right. Turn to the left. ಬೆನ್ನೇರ ಮಾಡಿ. ತಲೆ ಸ್ವಲ್ಪ ಎತ್ತಿದ್ರೆ ಸಾಕು. ಬೆನ್ನು ಎಷ್ಟು ನೇರಾಗುತ್ತೆ ನೋಡಿ. ಎದೆ ಎಷ್ಟು ಎತ್ತಕ್ಕಾಗತ್ತೆ. ನಾವು ಸ್ವಿಂಗ್ ಯುವರ್ ಲೆಫ್ಟ್ ಹ್ಯಾಂಡ್ ಬಿಹೈಂಡ್ ಟು ರೀಚ್ ದಿ ರೈಟ್ ಫುಟ್. Extending the back. Rotating the trunk. Left shoulder back. Exhale and turn. Slowly come back. Relax. Stretch the legs. Stretch the legs. Legs that side. Legs that side. Head this side. Okay? Hands behind for Purvottanasana. Tale ಹಿಂದಕ್ಕೆ ತಗೊಳ್ಳಿ. ಪಾದ ಒತ್ತಿ. Inhale, come up. Pressing all the fingers. Lift the buttock. Tightening the knees. Angularly should be straight. Keep pressing the fingers, tip of the fingers.
slowly down. Bend the legs. Chatushpada Pitha. Slowly up, lift, further up, slowly down, relax. ಅಧೋಮುಖ ಶ್ವಾನಾಸನ ಮಾಡಿ. ಈ ಕಡೆ ಮಾಡಿ. ಸ್ಟ್ರೇಟ್ ಆರ್ಮ್ಸ್. Exhale ಮಾಡಿ ನಿಧಾನ. Coordinate with the breath. Action of the body with the coordination of the breath. Exhale, flattening the abdomen, pressing all the fingers, straightening the elbows, broadening the shoulders. Bend the legs, sit in Vajrasana. ಬೆನ್ನೇರ ಮಾಡಿ. Slowly come up. Join the feet. ಸಮಸ್ಥಿತಿ. ಸಮಸ್ಥಿತಿ ಅಂದರೆ ಎರಡೂ ಕಾಲ ಮೇಲೆ ಸಮನಾದ ಭಾರ ಹಾಕಿರ್ಬೇಕು. ಪ್ರೆಸ್ಸಿಂಗ್ the toes, heels, tightening the knees, thighs and buttock muscles. Stretch your hands to the sideways, straight arms. ಕೈ ಎಷ್ಟಾಗದಷ್ಟು ಎಕ್ಸ್ಟೆಂಡ್ ಮಾಡಬೇಕು. ಹಾರಿಜಾಂಟಲ್ ಇಟ್ ಶುಡ್ ಬಿ ಸ್ಟ್ರೈಟ್. ಟರ್ನ್ ದ ಆರ್ಮ್ಸ್, ದೆನ್ ಎಕ್ಸ್ಟೆಂಡ್ ದ ಆರ್ಮ್ಸ್ ಓವರ್ ದ ಹೆಡ್. ಊರ್ಧ್ವ ಹಸ್ತಾಸನ. ಹೊಟ್ಟೆ ಒಳಗೆ ಕೇಳ್ಕೊಳ್ಳಿ, ಪಾದ ಒತ್ತಿ. ಇಂಟರ್ಲಾಕ್ ದ ಫಿಂಗರ್ಸ್, ಟರ್ನ್ ದ ಪಾಮ್ಸ್. ಬದ್ಧಾಂಗುಲ್ಯಾಸನ ಅಥವಾ ಪರ್ವತಾಸನ ಅಂತ ಹೇಳ್ತಾರೆ. ಬೆರಳು ಲಾಕ್ ಮಾಡಿಬಿಟ್ಟು ಮೇಲೆ ಕೆಳೆಯೋದು. ಮೊಣಕೈ ನೇರ ಮಾಡಿ. ಗೀವ್ ಅನ್ ಎಕ್ಸ್ಟೆನ್ಷನ್ ಫ್ರಮ್ ದ ವೇಸ್ಟ್ ಆ್ಯಂಡ್ ಪ್ರೆಸ್ಸಿಂಗ್ ದ ಹೀಲ್ ಸ್ಟ್ರೈಟ್ ಆನ್ ದ ಲೆಗ್ಸ್, ಲೋವರ್ ಲಿಮ್ಸ್. ಸ್ಲೋಲಿ ಅನ್ಲಾಕ್ ದ ಫಿಂಗರ್ಸ್, ಜಾಯಿನ್ ದ ಪಾಮ್ಸ್. ಊರ್ಧ್ವ ನಮಸ್ಕಾರಾಸನ. ಹೊಟ್ಟೆ ಒಳಗೆ ತೊಗೊಳ್ಳಿ. ನಾವು ಸ್ಲೈಟ್ಲಿ ಬೆಂಡ್ ದ ನೀಸ್. ಬಟಕನ್ನು ಹಿಂದಕ್ಕೆ ತೊಗೊಳ್ತಾ ಸ್ವಲ್ಪ ಮುಂದಕ್ಕೆ ಬಗ್ಗೆ, ಆ್ಯಸ್ ಇಫ್ ಯು ಆರ್ ಸಿಟ್ಟಿಂಗ್ ಆನ್ ದ ಚೇರ್. ಉತ್ಕಟಾಸನ. ಕೈ ನೇರ ಮಾಡಬೇಕು. ಸ್ಲೋಲಿ ಕಮ್ ಅಪ್, ಆರ್ಮ್ಸ್ ಟು ದ ಸೈಡ್ವೇಸ್, ಸ್ಲೋಲಿ ಡೌನ್, ಸ್ಲೈಟ್ಲಿ ಫೀಟ್ ಅಪಾರ್ಟ್. ರೈಟ್ ಹ್ಯಾಂಡ್ ಟು ದ ರೈಟ್, ಸ್ಟ್ರೇಟ್ ಶೋಲ್ಡರ್ ಲೈನಲ್ಲಿ. ಟರ್ನ್ ದ ಹ್ಯಾಂಡ್ ಸ್ಲೋಲಿ ಅಪ್, ಬಲಗೆ ನೇರ, ಕಿವಿಗೆ ತಾಗುವಷ್ಟು. ನಿಧಾನ ಸ್ವಲ್ಪ ಎಡಕ್ಕೆ ಬಾಗಬೇಕು. ಪಾರ್ಶ್ವಕಟಿ ಅಥವಾ ಅರ್ಧ ಕಟಿ ಚಕ್ರಾಸನ. ಮೊಣಕೈ ನೇರ ಮಾಡಿ, ಎಲ್ಬೋ ಸ್ಟ್ರೇಟ್ ಆಗಿರ್ಬೇಕು. ಸ್ವಲ್ಪ ತಲೆ ಹಿಂದಕ್ಕೆ. ಟೈಟನಿಂಗ್ ದ ನೀಸ್, ಥೈಸ್ ಆ್ಯಂಡ್ ಬಟಕ್. ಇನ್ಹೇಲ್, ಕಮ. ನಿಧಾನ ಕೈ ಪಕ್ಕಕ್ಕೆ, ಆಮೇಲೆ ಕೈ ಕೆಳಕ್ಕೆ. ಈಗ ಎಡಗೆ, ನಿಧಾನ ಎಡಕ್ಕೆ, ಸ್ಟ್ರೈಟ್, ಟರ್ನ್. ದೆನ್ ಸ್ಲೋಲಿ ಲೆಫ್ಟ್ ಹ್ಯಾಂಡ್ ಅಪ್, ಸ್ಟ್ರೆಚ್ ದ ಲೆಫ್ಟ್ ಹ್ಯಾಂಡ್. ಒಟ್ಟಿಗೆ ಮಾಡಬೇಕು. ದೆನ್ ಸ್ಲೋಲಿ ಟು ದ ರೈಟ್, ಎಕ್ಸೀಲ್ ಮಾಡಿ. ಸ್ವಲ್ಪ ತಲೆ ಹಿಂದಕ್ಕೆ, ಮೊಣಕೈ ನೇರ, ಮೊಣಕಾಲು ನೇರ. ಸ್ಲೋಲಿ ಕಮ್ ಅಪ್, ಲೆಫ್ಟ್ ಹ್ಯಾಂಡ್ ಟು ದ ಲೆಫ್ಟ್, ದೆನ್ ಸ್ಲೋಲಿ ಡೌನ್. ರಿಲ್ಯಾಕ್ಸ್. ಸೂರ್ಯ ನಮಸ್ಕಾರ ಸ್ಥಿತಿ. Join the feet, join the palms, pressing the palms, broadening the chest. ಉದಯ ಸೂರ್ಯನನ್ನು ನೆನಪಿಸ್ಕೊಳ್ಳಿ. ಜಗತ್ತಿಗೆ ಬೆಳಕನ್ನು ಕೊಡ್ತಾನೆ, ಶಕ್ತಿಯನ್ನು ಕೊಡ್ತಾನೆ, ಕಣ್ಣಿಗೆ ಕಾಣುವ ದೇವರು ಅಂತ ಹೇಳ್ತೀವಿ. ಮಂತ್ರ ಒಟ್ಟಿಗೆ ಹೇಳೋಣ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿಹಿತಂ ಮುಖಂ ತತ್ವಂ ಪೋಷನ್ನ ಪಾವೃಣೋ ಸತ್ಯಧರ್ಮಾಯ ದೃಷ್ಟಯೇ. ಓಂ ಮಿತ್ರ
the knees, thighs, stretch your arms. 2, slowly bend forward. 3, right leg back. 4, left leg back. 5, अष्टांग नमस्कार. 6, ऊर्ध्वमुख श्वानासना. 7, अधोमुख श्वानासना. 8, right leg forward. 9, 10. ರವಯೇ ಒಟ್ಟಿಗೆ ಹೇಳೋಣ. ಓಂ ರವಯೇ ನಮಃ. ಊರ್ಧ್ವಾಸನ, ಉತ್ತಾನಾಸನ, ಏಕಪಾದ ಪ್ರಸರಣಾಸನ, ದ್ವಿಪಾದ ಪ್ರಸರಣಾಸನ, ಅಷ್ಟಾಂಗ ನಮಸ್ಕಾರ. ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ತಾನಾಸನ, ನಮಸ್ಕಾರ ಸ್ಥಿತಿ. ಸೂರ್ಯಾಯ. Breathe in, breathe out, breathe in, breathe out, retention, inhale, exhale, inhale, exhale, retention, normal breathing, relax. ಎಲ್ಲರೂ ನಿಮ್ಮ ಲೆಫ್ಟಿಗೆ ತಿರುಗಿ ನೀವೆಲ್ಲ. ಓಕೆ, ಲೆಫ್ಟಿಗೆ ತಿರುಗಿ. ಎಲ್ಲಿ ನಿಂತಿದ್ರು ಅಲ್ಲೇ ನಿಂತ್ಕೊಳ್ಳಿ. ಸ್ಟ್ಯಾಂಡಿಂಗ್ ಪೋಸ್ಚರ್ ಮಾಡೋಣ. ಸಮಸ್ಥಿತಿ. ಹಾಂ, ಇವತ್ತಿಲ್ಲಿ ಸಾಮೂಹಿಕವಾಗಿ ಒಟ್ಟಿಗೆ ಮಾಡೋದ್ರಿಂದ ಹಾರೋದು ಬೇಡ. ಎರಡೂ ಕೈ ಸೊಂಟದ ಮೇಲೆ ಇಟ್ಕೊಳ್ಳಿ. ಫೀಟ್ ಅಪಾರ್ಟ್, 3.5 to 4 feet. Now slowly start pressing the outer edges of the feet sharper and extend the arms. Arms should be horizontally straight, horizontally, geometrically. Left foot in, right leg out. Veerabhadrasana to bend the right leg. ಎಡಗೆ ಎಡಕ್ಕೆ ಎಳಿತಾ ಇರಬೇಕು. ಎಡಗಾಲು ನೇರ, ಲಿಟ್ಲ್ ಮೋರ್ ಡೌನ್ ಆ್ಯಂಡ್ ಲುಕ್ ಎಟ್ ದ ರೈಟ್ ಹ್ಯಾಂಡ್. ಎಕ್ಸೇಲ್ ಮಾಡಿ. ಸ್ಲೋಲಿ ಕಮ್ ಅಪ್. ರೈಟ್ ಫುಟ್ ಇನ್, ಲೆಫ್ಟ್ ಲೆಗ್ ಔಟ್. Extending the arms again. Bend the left leg. Keep your back leg straight. Look at the left hand. ಎಡಗೈ ಕಡೆ ನೋಡಿ. ಎಡಗಾಲಿನ ಸ್ವಲ್ಪ ಬಗ್ಸಿ ಬಲಗಾಲು ನೇರ ಇರಬೇಕು ಹೊಟ್ಟೆ ಒಳಕ್ಕೆ. ಸ್ಲೋಲಿ ಕಮ್ ಅಪ್. ಲೆಫ್ಟ್ ಫುಟ್ ಇನ್, ಕಾಲು ಹತ್ತಿರ ತಗೊಳ್ಳಿ, ಜೋಡಿಸಿ. ಸಮಸ್ಥಿತಿ. ಬ್ಯಾಕ್ ಟು ಸಮಸ್ಥಿತಿ. ಮಂಡಿ ಟೈಟ್ ಆಗಿರಲಿ, ತೊಡೆ ಬಿಗಿಯಾಗಿರಲಿ ಹೊಟ್ಟೆ ಒಳಕ್ಕೆ. ದೀರ್ಘವಾಗಿ ಉಸಿರು ಬಿಡಿ. Once again, feet apart. Minimum distance 4 feet. ಎರಡೂ ಕೈ ಪಕ್ಕಕ್ಕೆ. ಮತ್ತೆ ನೇರ. ಎಡಪಾದ ಒಳಕ್ಕೆ, ಬಲಗಾಲು ಒಲಕ್ಕೆ. ಹಾಂ, ಕೈ ನೇರ ಮಾಡಿ. ಎರಡೂ ಪಾದ ಒತ್ತಿ ಕೈ ನೇರ ಮಾಡಿ. ಈಗ ತ್ರಿಕೋನಾಸನ. ಬಲಗೈಯನ್ನು ಸೊಂಟದಿಂದ ಎಳಿತಾ. ಯಾರಿಗಾಗತ್ತೆ ಅವರು ನೆಲಕ್ಕೆ ತೊಗೊಂಡು, ಇಲ್ಲಾಂದರೆ ಆ್ಯಂಕಲ್ ಮೇಲೆ ಇಟ್ಕೊಳ್ಳಿ. ಸ್ಟ್ರೇಟನಿಂಗ್ ದ ಲೆಗ್ಸ್, tightening the knees, extending the upper arm. Turn the head, look at the left hand. Inhale, come up. Right foot in, left leg out. ಮತ್ತೆ ಪಾದ ಒತ್ತಿ ಕಾಲು ನೇರ ಮಾಡಿ, ಕೈ ನೇರ ಮಾಡಿ. ಎಡಗೈನ ಎಡಕ್ಕೆ ಚಾಚದ, ಸೊಂಟದಿಂದ ಎಳಿತಾ. ರೀಚ್ ದ ಫ್ಲೋರ್ ಆರ್ ಆ್ಯಂಕಲ್ ಆ್ಯಂಡ್ ಟರ್ನ್ ದ ಹೆಡ್, ಲುಕ್ ಎಟ್ ದ ರೈಟ್ ಹ್ಯಾಂಡ್. ಎಕ್ಸೇಲ್ ಮಾಡಿ. ಕೀಪ್ ಪ್ರೆಸ್ಸಿಂಗ್ ದ ಫೀಟ್. Inhale, come up. Left foot in. ಕಾಲು ಹತ್ತಿರ ತಗೊಳ್ಳಿ. ಸಮಸ್ಥಿತಿ. ಎಲ್ಲರೂ ಈ ಕಡೆ ಮುಖ ಮಾಡಿ ನಿಂತ್ಕೊಳ್ಳಿ ಅಲ್ಲೇನೆ. ಓಕೆ, ಜಾಯಿನ್ ದ ಫೀಟ್. ಹ್ಯಾಂಡ್ಸ್ ಆನ್ ಯುವರ್ ವೇಸ್ಟ್. ರೈಟ್ ಲೆಗ್ ಫಾರ್ವರ್ಡ್, ಲೆಫ್ಟ್ ಲೆಗ್ ಬ್ಯಾಕ್ ಫಾರ್ ವೀರಭದ್ರಾಸನ 1. ಫರ್ದರ್ ಸ್ಪ್ರೆಡ್ ದ ಲೆಗ್ಸ್. Now slowly start pressing the feet, tightening the knees, arms up, straight up. ಕೈ ನೇರ ಮಾಡಬೇಕು. ಪಾದ ಒತ್ತಿದಷ್ಟು ಬೆನ್ನು ಹಿಗ್ಗತ್ತೆ, ಕೈ ನೇರ ಆಗುತ್ತೆ. Now slightly bend the right leg, slightly. Stay there.
ಡೋಂಟ್ ಮೂವ್ ಯುವರ್ ಚೆಸ್ಟ್ ಫಾರ್ವರ್ಡ್. ಅಗೈನ್ ಬೆಂಡ್ ದ ರೈಟ್ ಲೆಗ್. ಡೌನ್ ಡೌನ್. ಹಾಂ, ಈಗ ಯಾರಿಗಾಗತ್ತವರು ಕೈ ಜೋಡಿಸಿ ಮೇಲೆ ನೋಡೋಕ್ಕಾದವ್ರು ಮೇಲೆ ನೋಡಿ, ಇಲ್ಲದಿದ್ದರೆ ಸ್ಟೇ ಬ್ಯಾಕ್. ಸ್ಟ್ರೇಟ್, ಎಕ್ಸ್ಟೆಂಡಿಂಗ್ ದ ಆರ್ಮ್ಸ್, ಎಕ್ಸ್ಟೆಂಡಿಂಗ್ ದ ಟ್ರಂಕ್. ಇನ್ಹೇಲ್, ಕಮ್ ಆನ್. ಹ್ಯಾಂಡ್ಸ್ ಆನ್ ಯುವರ್ ವೇಸ್ಟ್. ಟರ್ನ್ ಬ್ಯಾಕ್, ಪೂರ್ತಿ ಹಿಂದಕ್ಕೆ ತಿರುಗಿ. ಬಲ ಹಿಮ್ಮಡಿಯನ್ನು ಎತ್ತಿ ತಿರುಗಿಸಿ, ಪಾದವನ್ನು ಕಾಲನ್ನು ತಿರುಗಿಸಿ. ಅಗೈನ್ ಪ್ರೆಸ್ಸಿಂಗ್ ದ ಫೀಟ್, ಟೈಟನಿಂಗ್ ದ ನೀಸ್. ಆರ್ಮ್ಸ್ ಅಪ್. ಕೈಯ ಮಧ್ಯದ ಬೆರಳು ಹಿಮ್ಮಡಿ ಒತ್ತು ಬಿಟ್ಟು ಬೆರಳನ್ನೆತ್ತಿ. ಅವಾಗ ನೋಡಿ, ದೇರ್ ವಿಲ್ ಬಿ ಗುಡ್ ಎಕ್ಸ್ಟೆನ್ಷನ್ ಆಫ್ ದ ಎಂಟೈರ್ ಬಾಡಿ. ನಾವು ಸ್ಲೈಟ್ಲಿ ಬೆಂಡ್ ದ ಲೆಫ್ಟ್ ಲೆಗ್. ಕೀಪ್ ಯುವರ್ ಬ್ಯಾಕ್ ಲೆಗ್ ಸ್ಟ್ರೈಟ್, ಫರ್ದರ್ ಡೌನ್. ಈಗ ಎರಡೂ ಕೈ ಜೋಡಿಸಿ ತಲೆ ಹಿಂದೆ ತೊಗೊಂಡು ಲುಕ್ ಎಟ್ ದ ಪಾಮ್ಸ್, ಗಿವ್ ಎನ್ ಎಕ್ಸ್ಟೆನ್ಷನ್ ಟು ದ ಬ್ಯಾಕ್, ಎಕ್ಸ್ಟೆನ್ಷನ್ ಟು ದ ಎಂಟೈರ್ ಟ್ರಂಕ್. ಇನ್ಹೇಲ್, ಕಮ್ ಅಪ್. ಹ್ಯಾಂಡ್ಸ್ ಡೌನ್. ಲೆಫ್ಟ್ ಫೂಟ್ ಇನ್, ಕಾಲು ಹತ್ತಿರ ತಗೊಳ್ಳಿ, ಜೋಡಿಸಿ. ಯಾವ ಆಸನ ಇದು? ವೀರಭದ್ರಾಸನ 1. ಓಕೆ, ಈಗ 3 ಆಪ್ಷನ್ ಇದೆ. ಉತ್ತಾನಾಸನ, ಪಾದಾಂಗುಷ್ಠಾಸನ, ಪಾದಹಸ್ತಾಸನ. ಕ್ಲಾಸಲ್ಲೆಲ್ಲ ಮಾಡಿಸಿದ್ದೀನಿ. 6 ಉತ್ತಾನಾಸನ. ಯು ಕ್ಯಾನ್ ಜಾಯಿನ್ ದ ಫೀಟ್ ಆರ್ ಯು ಕ್ಯಾನ್ ಫೀಟ್ ಅಪಾರ್ಟ್. ಹಾಂ, ಸ್ಲೈಟ್ಲಿ ಫೀಟ್ ಅಪಾರ್ಟ್ ಆರ್ ಜಾಯಿನ್ ದ ಫೀಟ್, ವಿಚ್ ಎವರ್ ಯು. ನೀವೆಲ್ಲ ಇದೇ ಕಡೆ ಮುಖ ಮಾಡಿ, ಫೇಸ್ ದಿಸ್ ಸೈಡ್. ಓಕೆ, ಆರ್ಮ್ಸ್ ಅಪ್. ಸ್ಲೋಲಿ ಸ್ಟಾರ್ಟ್ ಬೆಂಡಿಂಗ್ ಫಾರ್ವರ್ಡ್. ಬ್ಯಾಕ್ ಪ್ರಾಬ್ಲಮ್ ಇದ್ದರೆ ಕಾಲು ಬೆಂಡ್ ಮಾಡಿಬಿಟ್ಟು ಕೆಳಕ್ಕೆ ಹೋಗಿ. ನಾವು ದೋಸ್ ಯು ಕ್ಯಾನ್ ರೀಚ್ ದಿ ಫೀಟ್, ಪ್ಲೇಸ್ ಯುವರ್ ಪಾಮ್ಸ್ ಬಿಲೋ ದ ಫೀಟ್. ಇಲ್ಲ ಅಂದರೆ ಪಾದದ ಹೆಬ್ಬೆರಳು ಹಿಡ್ಕೊಳ್ಳಿ, ಇಲ್ಲ ಅಂದರೆ ಕೈಗಳನ್ನು ಪಾದದ ಪಕ್ಕದಲ್ಲಿಡಿ. ಇದು ಯಾವುದೂ ಆಗಲ್ಲ ಅಂದರೆ ಮೊಣಕೈಗಳನ್ನು ಲಾಕ್ ಮಾಡಿ ತಲೆ ಕೆಳಕ್ಕೆ ಹಾಕಿ ಕಾಲೇರ ಮಾಡಿ. ಬಿ ಅಟೆಂಟಿವ್ ಆನ್ ಯುವರ್ ಟೋಸ್, ಟೈಟನಿಂಗ್ ದ ನೀಸ್, ಥೈಸ್. Exhale, go down, stay in the pose. Couple of exhalation, relax the face, but keep extending the legs. Slightly head up. Inhale, come up, arms down, relax. Sit in Vajrasana. You turn this side. Stretching the toe, slowly come up. Hands on your waist. Chest up. Head back. Keep stretching the toes. Head back. Pressing the toes. The top of the toes. Dorsal, metatarsal. Lift the chest. ಸ್ಲೋಲಿ ಕಮ್ ಬ್ಯಾಕ್, ಸ್ಟೇ ಬ್ಯಾಕ್. ಹಾಗೇ ಇರಿ. ಈಗ ಯಾರಿಗಾಗತ್ತವರು ಉಷ್ಟ್ರಾಸನ, ಫೀಟ್ ಅಪಾರ್ಟ್. ಯಾರಿಗಾದರೂ ಕಾಲು ಜೋಡಿಸ್ಬಿಟ್ಟು ಮಾಡೋಕ್ಕಾಗ್ತದೆ ಹಾಗೆ ಮಾಡಿ. ಹ್ಯಾಂಡ್ಸ್ ಆನ್ ಯುವರ್ ವೇಸ್ಟ್, ಸ್ಟ್ರೆಚಿಂಗ್ ದ ಟೋಸ್, ಹೆಡ್ ಬ್ಯಾಕ್, ಶೋಲ್ಡರ್ಸ್ ಬ್ಯಾಕ್, ಲಿಟಲ್ ಮೋರ್. ಕೀಪ್ ಟೈಟನಿಂಗ್ ದ ಗ್ಲೂಟ್ಸ್, ಡ್ರಾಪ್ ದ ಹ್ಯಾಂಡ್ಸ್, ರೀಚ್ ದ ಹೀಲ್ಸ್, ಚೆಸ್ಟ್ ಅಪ್, ಸ್ಟರ್ನಮ್ ಅಪ್. ಎಕ್ಸೇಲ್ ಮಾಡಿ, ರಿಲ್ಯಾಕ್ಸ್ ದ ಫೇಸ್. Keep pressing the feet. Inhale, come up. Relax. Sit. ಯಾವ ಆಸನ ಇದು? ಉಷ್ಟ್ರಾಸನ, ಕ್ಯಾಮಲ್ ಪೋಸ್. ಎಲ್ಲರೂ ಲೈ ಆನ್ ಯುವರ್ ಸ್ಟಮಕ್, ಸ್ಟ್ರೆಚ್ ಯುವರ್ ಲೆಗ್ಸ್ ಬ್ಯಾಕ್. ಎರಡೂ ಕೈಗಳನ್ನು ತಲೆ ಮುಂಭಾಗಕ್ಕೆ ಹೀಗೆ ಇಟ್ಕೊಳ್ಳಿ. And slowly head up, elbows on the floor. That is preliminary pose of Bhujangasana. Joining the feet, rotating the thighs inward, broadening the shoulders. Exhale ಮಾಡಿ, ಕೈಗಳನ್ನು ಸ್ವಲ್ಪ ಸಾಕಷ್ಟು ಮುಂದೆ ತಗೊಳ್ಳಿ, ಶೌಲ್ಡರ್ ಲೆವೆಲಲ್ಲಿ ತಗೊಳ್ಳಿ. Now all of you pressing the tip of the fingers, slightly lift the chest, slightly elbows up. Keep stretching your toes. ಎಕ್ಸೇಲ್ ಮಾಡಿ, ಹೊಟ್ಟೆ ಒಳಗೆ ತೊಗೊಳ್ಳಿ, ಹೆಡ್ ಬ್ಯಾಕ್, ಹೊಟ್ಟೆ ಒಳಗೆ ತೊಗೊಳ್ಳಿ. ಪೂರ್ತಿ ಎತ್ತಬೇಕಾಗಿಲ್ಲ ಮೊಣಕೈ. ಸ್ಲೋಲಿ ಬೆಂಡ್ ದ ಎಲ್ಬೋ, ಗೋ ಡೌನ್, ರಿಲ್ಯಾಕ್ಸ್. ಎರಡೂ ಕೈಯನ್ನು ಕೆಳಕ್ಕೆ ಸ್ಟ್ರೆಚ್ ಮಾಡಿ.
palms facing upward, joining the feet, right leg slightly up, ekapada shalabhasana, stretch the right leg, straight leg, down, left leg up, stretch the leg, down, relax. Now bend the legs, hold the ankles. ಫಸ್ಟ್ ಏನು ಮಾಡಬೇಕು, ಕಾಲನ್ನು ಹಿಂದಕ್ಕೆ ಸ್ಟ್ರೆಚ್ ಮಾಡಿ ಆ್ಯಂಡ್ ಲಿಫ್ಟ್ ದ ಚೆಸ್ಟ್. ಸ್ಟ್ರೆಚ್ ಯುವರ್ ಆರ್ಮ್ಸ್ ಬ್ಯಾಕ್, ರೋಲ್ ಬ್ಯಾಕ್ ದ ಶೋಲ್ಡರ್ಸ್ ಆ್ಯಂಡ್ ಲಿಫ್ಟ್ ದ ನೀಸ್ ಫರ್ದರ್ ಅಪ್. ಎಕ್ಸೇಲ್ ಆ್ಯಂಡ್ ಲಿಫ್ಟ್ ಫರ್ದರ್ ಅಪ್ ಆ್ಯಂಡ್ ವೆರಿ ಸ್ಲೋಲಿ ಡೌನ್. ಧನುರಾಸನ. ರಿಲ್ಯಾಕ್ಸ್. ಟರ್ನ್ ಆನ್ ಯುವರ್ ಬ್ಯಾಕ್. Bend the legs. ಪಾದ ಚೆನ್ನಾಗಿ ಒತ್ತಿ ಸ್ವಲ್ಪ ಬಟಕನ ಮೇಲಕ್ಕೆತ್ತಿ. ದ್ವಿಪಾದ ಪೀಠ. ಡೌನ್. Once again, stretch your hands down, shoulders down. There should be an extension from the neck, base of the neck, and again up, further up. Keep pressing the toes, bottom of the toes, heels, further lift, then support the back, support the buttocks. Setu Bandha Sarvangasana. Exhale ಮಾಡಿ. Now slowly take your right leg up. Ekapada Setu Bandha Sarvangasana. Right leg up. Straight leg. ಒಂದ್ಸಲ ಸ್ಟ್ರೆಚ್ ಮಾಡಿ. ಡೌನ್. ಈಗ ಲೆಫ್ಟ್ ಲೆಗ್ ಅಪ್. ಏಕಪಾದ ಸೇತು ಬಂಧ ಸರ್ವಾಂಗಾಸನ. ಸ್ಲೋಲಿ ಡೌನ್. ಎಕ್ಸೇಲ್ ಮಾಡಿ. ಸ್ಲೋಲಿ ಟೇಕ್ ಔಟ್ ದ ಹ್ಯಾಂಡ್ಸ್. ಗ್ರೌಂಡ್ ದ ಬ್ಯಾಕ್. ರಿಲ್ಯಾಕ್ಸ್. ಈ ಸ್ಥಿತಿಗಳಲ್ಲಿ 5 ರಿಂದ 10 ನಿಮಿಷ ಇರಬೇಕು. ಇವಾಗ ಸಾಮೂಹಿಕವಾಗಿ ಇವತ್ತು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಜಸ್ಟ್ ಎನ್ ಇಂಟ್ರಡಕ್ಷನ್ ಅಷ್ಟೇ. ಜಾಯಿನ್ ದ ಫೀಟ್. ಹೋಲ್ಡ್ ದ ರೈಟ್ ನೀ. ಪುಲ್ ದ ರೈಟ್ ನೀ ಟವರ್ಡ್ಸ್ ದ ಚೆಸ್ಟ್. Now slowly stretch your left leg down. Ekapada Pavana Muktasana. Slowly come back. ಎರಡು ಕಾಲು ಬೆಂಡ್ ಮಾಡಿ ಇಟ್ಕೊಳ್ಳಿ. ಈಗ ಎಡಗಾಲನ್ನು ಬೆಂಡ್ ಮಾಡಿ. ಹೋಲ್ಡ್ ದ ನೀ, ಪುಲ್ ದ ನೀ ಕ್ಲೋಸ್ ಟು ದ ಚೆಸ್ಟ್. ಎಕ್ಸೇಲ್ ಮಾಡಿ, ಹೊಟ್ಟೆ ಒಳಗೆ ತಗೊಳ್ಳಿ. ಈಗ ಬಲಗಾಲನ್ನು ಸ್ಟ್ರೆಚ್ ಮಾಡಿ. ಸ್ಟ್ರೆಚಿಂಗ್ ದ ಟೋಸ್. Tightening the right knee, pull the left knee closer to the chest, shoulders down, ಹೊಟ್ಟೆ ಒಳಕ್ಕೆ. Slowly come back. Join the feet. ಕೈಗಳನ್ನು ಹೊಟ್ಟೆ ಮೇಲೆ ಇಟ್ಕೊಳ್ಳಿ. ಲೈಯಿಂಗ್ ಡೌನ್ ಟ್ವಿಸ್ಟಿಂಗ್ ಪಾಸ್ಚರ್ ಮಾಡೋಣ ಒಂದು. Slowly drop the knees to the right. Turn the head to the left. Slowly come back to the left. Slowly come back. Relax. Turn to the right. Come up. ಹಾಗೆ ಕೂತ್ಕೊಳ್ಳಿ. ಅದೇ ಡೈರೆಕ್ಷನಲ್ಲೇ ಕಾಲು ಸ್ಟ್ರೆಚ್ ಮಾಡಿ. ಅಲ್ಲೇನೆ ಎರಡೂ ಕೈ ಹಿಂದೆ ಇಟ್ಕೊಳ್ಳಿ. ಕಾಲು ಸ್ವಲ್ಪ ಮೇಲಕ್ಕೆ ತೊಗೊಳ್ಳಿ. 30 ಡಿಗ್ರಿ ಅಥವಾ ಹಣೆ ನೇರಕ್ಕೆ. ನಾವಾಸನ. ಈಗ ಕೈಗಳನ್ನು ಮಂಡಿಯ ನೇರಕ್ಕೆ, ಇಲ್ಲಾಂದರೆ ಮಂಡಿ ಹಿಡ್ಕೊಳ್ಳಿ. ಎಕ್ಸೇಲ್ ಮಾಡಿ. ಸ್ಲೋಲಿ ಡೌನ್. ಯಾವ ಆಸನ ಇದು? ಪರಿಪೂರ್ಣ ನಾವಾಸನ. ಈಗ ಎರಡೂ ಕೈ ತಲೆ ಹಿಂದೆ ಇಟ್ಕೊಳ್ಳಿ. ಮೊಣಕೈ ಫೋಲ್ಡ್ ಮಾಡಿ.
ಹೊರಗೆ ತಳ್ಳೋದು ಬೇಡ, ಬ್ಯಾಲೆನ್ಸ್ ಸಿಗಲ್ಲ. ಸ್ವಲ್ಪ ಹಿಂದಕ್ಕೆ ಹೋಗ್ತಾ ಮತ್ತೆ ನಾವಾಸನ ಮಾಡಿ, ಅರ್ಧ ನಾವಾಸನ ಹೇಳ್ಬೋದು ಎಲ್ಲರೂ. ಹಾಂ, ಸ್ಟ್ರೈಟ್ ಲೆಗ್, ಸ್ಲೋಲಿ ಕಮ್ ಬ್ಯಾಕ್, ರಿಲ್ಯಾಕ್ಸ್. ಈಗ ಬೆಂಡ್ ದ ರೈಟ್ ಲೆಗ್, ಬಲಗಾಲ್ ಬೆಂಡ್ ಮಾಡಿ. ಮರೀಚಾಸನ್ ಪ್ರಕಾರ 1, ಬಲಗೈ ಬಲಗಾಲಿಗೆ ಲಾಕ್ ಮಾಡಿ ಆ್ಯಂಡ್ ಟರ್ನ್ ಟು ದ ಲೆಫ್ಟ್, ಟು ದ ಲೆಫ್ಟ್, ಲಿಟ್ಲ್ ಮೋರ್. ಎಕ್ಸೇಲ್ ಆ್ಯಂಡ್ ಟರ್ನ್, ಸ್ಲೋಲಿ ಕಮ್ ಬ್ಯಾಕ್, ಚೇಂಜ್. ಫೈನಲ್ ಪೋಸ್ ಅಂದರೆ ಕೈ ಹಿಂದಿನಿಂದ ಲಾಕ್ ಮಾಡಬೇಕು. ಓಕೆ, ಈಗ ಎಡಗೈ ಎಡಗಾಲಿಗೆ, ಟರ್ನ್ ಟು ದ ರೈಟ್, ಕೀಪ್ ಯುವರ್ ರೈಟ್ ಲೆಗ್ ಸ್ಟ್ರೈಟ್, ಸ್ಟ್ರೆಚ್ ದ ರೈಟ್ ಬಿಗ್ ಟೋ, ಫರ್ದರ್ ರೊಟೇಟಿಂಗ್ ದ ಟ್ರಂಕ್ ವಿತ್ ಅನ್ ಎಕ್ಸಲೇಷನ್. ಎಕ್ಸೇಲ್ ಮಾಡಿ ಹೊಟ್ಟೆ ಒಳಕ್ಕೆ, ಸ್ಲೋಲಿ ಕಮ್ ಬ್ಯಾಕ್, ರಿಲ್ಯಾಕ್ಸ್. ಆಲ್ ಆಫ್ ಯು ಬೆಂಡ್ ದ ಲೆಗ್ಸ್, ಲೈ ಡೌನ್, ಲೈ ಆನ್ ಯುವರ್ ಬ್ಯಾಕ್. ಶವಾಸನ. ಶವಾಸನದಲ್ಲಿ ಕಾಲು ಮಡಚ್ಕೊಂಡು ಸ್ವಸ್ತಿಕಾಸನದಲ್ಲಾದರೂ ಮಾಡಿ, ಕಾಲು ಸ್ಟ್ರೆಚ್ ಆದರೂ ಮಾಡಿ, ನಿಮ್ಗೆ ಯಾವುದು ಅನುಕೂಲನೋ ಆ ರೀತಿಯಲ್ಲಿ ಮಾಡಿ. ಓಕೆ, ಆಲ್ ಆಫ್ ಯು ಲೈ ಡೌನ್, ರಿಲ್ಯಾಕ್ಸ್, ಕ್ಲೋಸ್ ದ ಐಸ್, ಸ್ಲೋ ಎಕ್ಸಲೇಷನ್, ಲೆಟ್ ಲೂಸ್ ಎವ್ರಿವೇರ್. Relax the face, eyes, eyebrows, eyelids. While exhalation, relax from the top of the head, frontal head, forehead, eyebrows, eyebrow center, ಭ್ರೂ ಮಧ್ಯಭಾಗವನ್ನು ಗಮನಿಸಿ. For a couple of minutes, try to become ophthalmologist. ಕಣ್ಣಿನ ಡಾಕ್ಟರ್ ಆಗಬೇಕು. ಭ್ರೂ ಮಧ್ಯದಲ್ಲಿ ನಿಧಾನ ನಿಧಾನ ನೋಡ್ತಾ 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 ಝೂಮ್ ಮಾಡ್ಕೊಂಡು ಒಳಗೆ ಹೋಗ್ಬೇಕು. ಆ್ಯಂಡ್ ರೀಚ್ ದಿ ಬ್ಯಾಕ್ ಆಫ್ ದ ಬ್ರೈನ್ ಆ್ಯಂಡ್ ರೀಚ್ ದಿ ಬ್ರೈನ್ ಸ್ಟೆಮ್, ಬೇಸ್ ಆಫ್ ದ ಬ್ರೈನ್. And use the breath, slow exhalation to relax the brain, layer by layer, fiber by fiber. Slow down the breath. Watch the breath, feel the breath. Feel the toes, fingers. Slowly bend the legs, join the knees. Slowly turn to your right. Come on. Sit in a comfortable pose. ನೇರವಾಗಿ ಕೂತ್ಕೊಳ್ಳಿ. ಉಜ್ಜಾಯಿ ಪ್ರಾಣಾಯಾಮ ಮಾಡೋಣ. ಉಜ್ಜಾಯಿ ಪ್ರಾಣಾಯಾಮ. ಕೈಗಳೆರಡು ಮಂಡಿ ಮೇಲೋ ತೊಡೆ ಮೇಲೋ ಮೇಲ್ಮುಖ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ನಮ್ಮ ಕಂಗಳ ಭಾಗ ಓಪನ್ ಆಗಿರಬೇಕು. ರಿಲ್ಯಾಕ್ಸ್ ಆರ್ಮ್ ಪಿಟ್ ಶುಡ್ ಬಿ ಓಪನ್. ಸ್ಲೈಟ್ಲಿ ಚಿನ್ ಡೌನ್. ಸ್ಲೋ ಎಕ್ಸಲೇಷನ್. ರಿಲ್ಯಾಕ್ಸ್ ದ ಫೇಸ್, ಐಸ್, ಐಬ್ರೋಸ್. Watch the breath. Slightly move back the trunk, align the back, spine, head, shoulders.
ವಾಚ್ ದ ಬ್ರೆತ್. ನ್ಯಾಚುರಲ್ ಬ್ರೀದಿಂಗ್. ಈಗ ಬಿಡ್ತಕ್ಕಂಥ ಉಸಿರು ಸ್ವಲ್ಪ ದೀರ್ಘವಾಗಿರಲಿ, ತೆಗೆದುಕೊಳ್ತಕ್ಕಂಥ ಉಸಿರು ಸಹಜವಾಗಿರಲಿ. ಎಕ್ಸಲೇಷನ್ ಸ್ಲೈಟ್ಲಿ ಡೀಪರ್, ಇನ್ಹಲೇಷನ್ ನಾರ್ಮಲ್. Just watch the breath. It should be soothing. Relaxed face, eyes, eyebrows. Feel the flow of the breath. It is a continuous process. No breath, no life. Last round. Exhale completely. Back to normal breathing. ಅದು ಉಜ್ಜಾಯಿ ಪ್ರಾಣಾಯಾಮ ಸ್ಟೇಜ್ 2. ಈಗ ಉಜ್ಜಾಯಿ ಪ್ರಾಣಾಯಾಮ ಸ್ಟೇಜ್ 3. ಇನ್ಹಲೇಷನ್ ಸ್ಲೈಟ್ಲಿ ಡೀಪರ್, ಎಕ್ಸಲೇಷನ್ ನಾರ್ಮಲ್. ಒಮ್ಮೆ ದೀರ್ಘವಾಗಿ ಉಸಿರು ಬಿಡಿ, ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ಸಹಜ ಉಸಿರಾಟಕ್ಕಿಂತ ಸ್ವಲ್ಪ ದೀರ್ಘವಾಗಿರಬೇಕು. ದೆನ್ ಎಕ್ಸೇಲ್ ನ್ಯಾಚುರಲಿ. Inhale slightly deeper. Exhale naturally. Last round and back to normal breathing. ಒಮ್ಮೆ ಓಂಕಾರ, ನಿಧಾನವಾಗಿ ಉಸಿರು ತಗೊಳ್ಳಿ. Try to feel the silence within, inner silence and external silence. Through the closed eyes, look at the heart. Feel the heart, listen to the heart. ಮುಚ್ಚಿದ ಕಣ್ಣುಗಳ ಮೂಲಕ ದೃಷ್ಟಿಯನ್ನು ಹೃದಯದೆಡೆಗೆ ತೆಗೆದುಕೊಂಡು ಹೋಗಿ. ವಿಚ್ ಈಸ್ ದ ಸೀಟ್ ಆಫ್ ದ ಸೋಲ್. ಅಲ್ಲಿ ಅನಂತ ಶಕ್ತಿ ಇದೆ, ವಿಶ್ವ ಚೈತನ್ಯ ಶಕ್ತಿ ಇದೆ, ವಿಶ್ವ ಪ್ರೇಮವಿದೆ, ವಿಶ್ವ ಭ್ರಾತೃತ್ವ ಇದೆ. ಶಾಂತಿ ಮಂತ್ರ. ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲಿನಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮೃತತ್ವದೆಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುವಂತಕ್ಕಂಥ ಶಾಂತಿ ಮಂತ್ರ. ಅಸತೋ ಮಾ ಸದ್ಗಮಯ
ಶಾಂತಿ ಶಾಂತಿ. Join the palms, bow the head. Breathe out, let us surrender. Relax. Okay. ಎಲ್ಲರಿಗೂ ಶುಭೋದಯ. 9ನೇ ವಿಶ್ವ ಯೋಗ ದಿನದ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾವೆಲ್ಲ ಇಷ್ಟೊತ್ತು ಕಳೆದ 30-40 ನಿಮಿಷಗಳು ಯೋಗ ದಿನದ ಅಂಗವಾಗಿ ಪ್ರತಿದಿನ ಮಾಡುವಂಥ ಆಸನಗಳನ್ನು ಸಾಂಗವಾಗಿ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಿದ್ದೇವೆ. ನಮ್ಮ ಕಾರ್ಯಕ್ರಮ ಮುಖ್ಯ ಭಾಗ ಪ್ರಾರಂಭವಾಗೋದಕ್ಕೆ ಮುನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಶ್ರೀ ರಾಮಮೂರ್ತಿಯ ಪರಿಚಯ ಮಾಡಿಸಿ ಅವರಿಗೆ ಸನ್ಮಾನ ಮಾಡ್ತೇವೆ. ಅವರಿಗೆ ಸಾಕಷ್ಟು ಕಡೆ ಇವತ್ತು ಕಾರ್ಯಕ್ರಮಗಳಿದೆ, ಅಲ್ಲಿಗೆ ಹೋಗಬೇಕಾಗಿದೆ ಅವರು. ಅದರಿಂದಾಗಿ ಮೊದಲು ಅವರಿಗೆ ಸನ್ಮಾನದ ಕಾರ್ಯಕ್ರಮ ಮುಗಿಸೋಣ ಅಂತ ಶ್ರೀ ರಾಮಮೂರ್ತಿಯವರ ಪರಿಚಯವನ್ನು ಮೊದಲು ಮಾಡಿಕೊಡ್ತೀನಿ. ಇವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ CS ಪುರ ಗ್ರಾಮದಲ್ಲಿ ಜನಿಸಿದರು. ಇವರ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು CS ಪುರದಲ್ಲಿ ಮುಗಿಸಿ ಇವರ ತಂದೆಯವರು ರಾಗಿಗುಡದ ಆಂಜನೇಯ ದೇವಸ್ಥಾನದಲ್ಲಿ ಅರ್ಚಕರಾದ ನಂತರ ಜಯನಗರಕ್ಕೆ ಬಂದು ನೆಲೆಸ್ತಾರೆ. ನಂತರ ಅನೇಕ ಮೈಕೋ ಕಾರ್ಖಾನೆಯಲ್ಲಿ ಕೆಲಸ ಮಾಡಿ ನಂತರ 1992ರಲ್ಲಿ ರಾಜಕೀಯಕ್ಕೆ ಪದಾರ್ಪಣೆ ಮಾಡಿದರು. 96 ಮತ್ತು 2000ರಲ್ಲಿ ಕ್ರಮವಾಗಿ ಪಟ್ಟಾಭಿರಾಮನಗರ ವಾರ್ಡ್ನ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದರು. ಇವರು ಸರ್ವಜ್ಞ ಮಿತ್ರವೃಂದ ಸ್ಥಾಪಿಸಿ ಹಲವಾರು ಸಾಮಾಜಿಕ ಹಾಗೂ ಧಾರ್ಮಿಕ ಕಾರ್ಯಗಳನ್ನು ನಡೆಸುತ್ತಾ ಬಂದಿದ್ದಾರೆ. ಹಾಗೂ ಬಡ ಮಕ್ಕಳ ಹಾಗೂ ಮಧ್ಯಮ ವರ್ಗದವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡಲು ರಕ್ಷಾ ಫೌಂಡೇಶನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಾರೆ. ಇವರಲ್ಲಿ SLC ಮತ್ತು PUC ವಿದ್ಯಾರ್ಥಿಗಳ ಹೆಚ್ಚು ಅಂಕ ಗಳಿಸಿದಲ್ಲಿ ಅವರಿಗೆ ಪ್ರತಿ ವರ್ಷ 10,000 ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕಗಳನ್ನು ಸಂಸ್ಥೆಯ ಮೂಲಕ ನೀಡ್ತಾ ಇದ್ದಾರೆ. 2011-2012ರಲ್ಲಿ BBMP ನಗರ ಯೋಜನೆ ಮತ್ತು ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಇವರು BJP ಯುವ ಮೋರ್ಚಾ ಅಧ್ಯಕ್ಷರಾಗಿ ಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಪ್ರಥಮವಾಗಿ ಆಯ್ಕೆಯಾಗಿದ್ದು ನಂತರ ಇವರು ರಾಜಕೀಯ ಕ್ಷೇತ್ರದಲ್ಲಿ ಹಲವಾರು ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ತಮಗೆಲ್ಲ ಗೊತ್ತಿದೆ, ಪ್ರಸ್ತುತ ಮೊನ್ನೆ ನಡೆದ ಚುನಾವಣೆಯಲ್ಲಿ ಇವರು ಜಯನಗರ ಕ್ಷೇತ್ರದಿಂದ ನಮ್ಮ ಶ್ರೀ ವಿಜಯಕುಮಾರ್ ಅವರು ಪ್ರತಿನಿಧಿಸಿದಂಥ ಈ ಕ್ಷೇತ್ರವನ್ನು ಈಗ ಅವರು ಗೆದ್ದು ಈ ಕ್ಷೇತ್ರದ ಶಾಸಕ ಹುದ್ದೆಯನ್ನು ನಿಭಾಯಿಸ್ತಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರಿ ಅವರಿಗೆ ಸನ್ಮಾನ ಮಾಡಬೇಕಂತ ಕೇಳ್ತೀನಿ. ನನ್ನ ಮಾರ್ಗದರ್ಶಕರು ಸುಮಾರು 20 ವರ್ಷದಿಂದ ಭಾಳ ಒಂದು ರಾಘವೇಂದ್ರ ಶೆಣೈಯವರು ಅಂದರೆ ಭಾಳ ಒಂದು ಪರಿಚಯ. ನನಗಾಗಲಿ ವಿಜಯಕುಮಾರ್ ಅವ್ರಿಗಾಗಲಿ ಇಡೀ ಒಂದು ಪರಿವಾರಕ್ಕೆ ಶೆಣೈಯವರು ಅಂತಂದರೆ ಒಂದು ಒಳ್ಳೆ ಪರಿಚಯ ಇರುವಂಥ ಇವತ್ತು ನನ್ನ ಇಲ್ಲಿ ಕರ್ತಿರೋದೇ ನನಗೊಂದು ಪುಣ್ಯ ಅಂತ ಕಾಣಿಸುತ್ತೆ. ಮತ್ತು ಶರತ್ ಅವರೇ ಇರುವಂಥ ಎಲ್ಲ ಯೋಗ ಪಟುಗಳೇ, ಆತ್ಮೀಯ ಎಲ್ಲ ನನ್ನ ಸ್ನೇಹಿತರೆ, ಯೋಗ ಫಸ್ಟ್ ಶುರು ಮಾಡಿದ್ದು 6:30 ಅಪ್ ಟು 9 ಗಂಟೆ ತನಕ ಯೋಗ ಕಾರ್ಯಕ್ರಮ ಕಂಟಿನ್ಯೂಷನ್ ಇದೆ. ಎಲ್ಲ ಕಡೆ ಯೋಗ ಕಾರ್ಯಕ್ರಮ ಇದೆ. ಆ ದೃಷ್ಟಿಯಿಂದ ಹೇಳಿದ್ದೆ 10 ನಿಮಿಷ ಬಂದು ಹೋಗ್ತೀನಿ ಸರ್ ಅಂತ. ಸರ್ ನೀವು ಬನ್ನಿ ಸಾಕು 10 ನಿಮಿಷ ಅಂದರೂ ಬಂದು ಹೋಗ್ತಾಯಿದ್ದೀನಿ ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಪರಿಚಯ ಇರೋರು ಆಲ್ಮೋಸ್ಟ್ ಆಲು ಅರುಣವರು ವಿದ್ಯಾರ್ಥಿ ಭವನದಿಂದ ಹಿಡಿದು ಪ್ರತಿಯೊಬ್ಬರು ನಮಗೆ ಕಿಂಚ ಅವರು ಪ್ರತಿಯೊಬ್ಬರು ಕೂಡ ನನಗೆ ಗೊತ್ತಿರೋಂಥ ಫೇಸ್ ಕಟ್ಟೆ ಇದೆ. ವಿಜಯಕುಮಾರ್ ಅವರು ತೀರ್ಕೊಂಡ್ಮೇಲೆ ಸುಮಾರು ಜಯನಗರ ಬಗ್ಗೆ ನಿಮ್ಗೆ ಗೊತ್ತಿದೆ, ಯಾವ ಥರ ದೊಡ್ಡ ಒಂದು ಇಶ್ಯೂ ಆಯಿತು, ಸಮಸ್ಯೆಗಳಾಯಿತು. 12 ಗಂಟೆಗೆ ಎಲೆಕ್ಷನ್ನಲ್ಲಿ ಇದು ಫೈನಲ್ ಆಗಿತ್ತು. 223 ವಿಧಾನಸಭಾ ಕ್ಷೇತ್ರ 3 ಗಂಟೆಗೆ ಆಗೋಯ್ತು. ಇದು ಮಿಡ್ನೈಟ್ 12 ಗಂಟೆ ಕಾರ್ಯಕ್ರಮ ಆಯಿತು. ಹಾವು ಏಣಿ ಆಡ್ತಾರೆ. ಆದರೂ ಕೂಡ ಪ್ರಜ್ಞಾವಂತರು ಓಟ್ ಹಾಕಿ ಆಶೀರ್ವಾದವನ್ನು ಮಾಡಿದ್ದಾರೆ.
ನಾವು ರಾಘವೇಂದ್ರ ಶೆಣೈ ಅವ್ರು ಹೇಳ್ತಾ ಇದ್ದೆ, ಏನೇ ಒಂದು ಕೆಲಸ ಇದ್ದರೂ ಕೂಡ ದಯಮಾಡಿ ಕಾಲ್ ಮಾಡಿ ನನಗೆ. ಈ ಒಂದು ಯೋಗ ಸೆಂಟ್ರಿಗೆ ವಿಜಯಕುಮಾರ್ ಅವರು ಬೇರೆಯವರು ಯಾವ ಥರ ಸಹಕಾರವನ್ನು ಕೊಟ್ಟಿದ್ದಾರೆ, ಅದೇ ಒಂದು ಸಹಕಾರವನ್ನು ನಾನು ಕೊಡ್ತೀನಿ, ಮುಂದಕ್ಕೂ ಕೊಡ್ತೀನಿ ಅಂತ ರಾಘವೇಂದ್ರ ಶೆಣೈ ಅವ್ರನ್ನ ನಾವು ಒಬ್ಬ ಗುರುಗಳ ಥರ ನೋಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಅವರು ಇಡೀ ನನ್ನಂಥ ಒಂದು ಸುಮಾರು ಯುವಕರಿಗೆ ಸಹಕಾರವನ್ನು ಮಾಡಿದ್ದಾರೆ, ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಇವತ್ತೇನೋ MLA ಬಿಡಿದಾನು, ಅದಕ್ಕಿಂತ ಲೆಕ್ಕ ಹಾಕ್ಕೊಂಡ್ರೆ ಸುಮಾರು ನನ್ನ ಜೊತೆಲಿದ್ದಂಥ ಎಲ್ಲ ಕಾರ್ಪೊರೇಟರ್ಗಳಿಗೆ ಒಂದು ಪ್ರೀತಿ ವಿಶ್ವಾಸವನ್ನು ನಮ್ಗೆ ಕೊಟ್ಟಿದ್ದಾರೆ. ಅಂಥ ವ್ಯಕ್ತಿ ಪಕ್ಕದಲ್ಲಿ ಕೂತ್ಕೊಂಡಿದ್ದೆ ನನ್ನ ಒಂದು ಪುಣ್ಯ ಅಂತ ಕಾಣಿಸುತ್ತೆ. ಆ ದೃಷ್ಟಿಯಿಂದ ಯೋಗ ಮನುಷ್ಯನಿಗೆ ಬೇಕು. ಯೋಗ ಇದ್ದರೆ ನಾವು ಕೂಡ ಆರೋಗ್ಯವಾಗಿರ್ತೀವಿ. ಇವತ್ತು ಪ್ರತಿಯೊಬ್ಬರು ಕೂಡ ಏನು ಯೋಗವನ್ನು ಮಾಡ್ತೀವಿ, ಕನಿಷ್ಠ ಒಂದು 1/2 ಅವರ್ 1 ಅವರ್ ಕೂಡ ಯೋಗವನ್ನು ಮಾಡ್ತು ಅಂತಂದರೆ ನಾವೊಂದು ವೆಲ್ತ್ ಆಗಿರುತ್ತೆ. ನಾನು ಕೂಡ ಒಂದು ಅರ್ಧ ಗಂಟೆ ಯೋಗವನ್ನು ಮಾಡ್ತಿದ್ದೀನಿ. ಇಲ್ಲಿಗೆ ಬರಲ್ಲ, ಬೇರೆ ಕಡೆ ಹೋಗ್ತೀವಿ. ಆ ದೃಷ್ಟಿಯಿಂದ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಯಾವತ್ತೂ ಇರಲಿ. ರಾಮಮೂರ್ತಿ ಅಂತಂದರೆ ನಾವು ಕೂಡ ತಳಮಟ್ಟದಿಂದ ಬಂದವರು, ಹೋರಾಟ ಮಾಡಿ ಬಂದಂಥವ್ರು. ಇಡೀ ಜಯನಗರದಲ್ಲಿ ಒಂದು ಒಳ್ಳೆಯ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಕನಸನ್ನು ಹೊತ್ಕೊಂಡು ಬಂದಿದ್ದೀನಿ. ನಿಮ್ಮೆಲ್ಲರ ಸಹಕಾರ ಇರಬೇಕು. ಏಕೆಂದರೆ ಒಬ್ಬ MLA ಒಬ್ಬ ಕಾರ್ಪೊರೇಟ್ರ್ ಮಾಡೋಕ್ಕಾಗಲ್ಲ. ಇಡೀ ಸಮಾಜ ಯಾವತ್ತು ನಮ್ಮ ಪರ ಇರುತ್ತೆ, ಆವಾಗ ಈ ಒಂದು ಒಳ್ಳೆಯ ಒಂದು ಇದು ಮಾಡ್ಬೋದು. ಇವತ್ತಿರುವಂಥ ಒಂದು ಟ್ರಾಫಿಕ್ ಸಮಸ್ಯೆ, ಗಾರ್ಬೇಜ್ ಸಮಸ್ಯೆ, ಈ ಜಯನಗರ 4 ಬ್ಲಾಕ್ ಕಾಂಪ್ಲೆಕ್ಸ್ದು ಅನೇಕ ಸಮಸ್ಯೆಗಳು ಇವತ್ತು ನಮ್ಮ ಕಣ್ಮುಂದೆ ಇದೆ. ನಿಮ್ಮೆಲ್ಲರ ಸಹಕಾರ ಕೊಡಿ, ಮತ್ತು ಏನಾರ ಒಂದು ಒಳ್ಳೊಳ್ಳೆ ಐಡಿಯಾಗಳು ಕೊಡಿ, ಈ ಥರ ಮಾಡೋಣ ಅಂತ ಅಂದ್ಬಿಟ್ಟು. ಯಾವತ್ತೂ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳಿಬಿಟ್ಟು ಇವತ್ತು ನನ್ನ ಕರೆಸಿ ಸನ್ಮಾನ ಮಾಡಿದಂಥ ರಾಘವೇಂದ್ರ ಶೆಣೈ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ. ನಮಸ್ಕಾರ. ಭಾರಿ ಪ್ರಯತ್ನ ಮಾಡಿದ್ವಿ, ಸಿಕ್ಕಿರಲಿಲ್ಲ. ಯಾಕಂದರೆ ಹೊಸದಾಗಿ ನೂತನವಾಗಿದ್ದಾಗ ಅದಕ್ಕೆ ಹೆಚ್ಚು ಅವರಿಗೆ ಕೆಲಸ ಇರುತ್ತೆ. ಆದರೂ ನಿನ್ನೆ ಹೇಗೋ ಅವರಿಗೆ ನಿನ್ನೆನೇ ಬೆಳಗ್ಗೆ ಫೋನ್ ಮಾಡಿ ಮಾತಾಡಿ, ಇಲ್ಲ 5 ನಿಮಿಷ ಬಂದು ಹೋಗಿ ಸಾಕು, ಒಂದು ಸಲ ಜನರಿಗೆ ಪರಿಚಯ ಆಗಲಿ. ವಿಜಯಕುಮಾರ್ ಅವರು ಬರ್ತಾಯಿದ್ರು ಮುಂಚೆ, ಹಾಗಾಗಿ ತಾವು ಬರಲೇಬೇಕು ಅಂತ ಹೇಳಿದ್ದಕ್ಕೆ ಸಮಯ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು 4 ಪ್ರೋಗ್ರಾಮ್ ಇದೆ ನನಗೆ ಗೊತ್ತಿದ್ದಾಗ ಅವರು, ಅದೆಲ್ಲವೂ 7:30 ಒಳಗೆ ಮುಗಿಲೇಬೇಕು. ಆದ್ದರಿಂದ ಈಗ ಹೊರಡಬೇಕು ಅವರು. ಸೊ ಅವರು ಈಗ ತಮ್ಮ ಕಾರ್ಯಕ್ರಮಕ್ಕೆ ಮತ್ತೆ ಮುಂದುವರಿಸ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಿರಾಮಯ ಯುವ ಕುಟೀರಂ ಪರವಾಗಿ, ರಾಮತೀರ್ಥ ಸೇವಾ ಫೌಂಡೇಶನ್ ಪರವಾಗಿ ನಾನು ಅನಂತ ವಂದನೆಗಳನ್ನು ಹೇಳ್ತೀನಿ. ಧನ್ಯವಾದ. ಶ್ರೀ ರಾಮಮೂರ್ತಿಯವರು ಇವತ್ತು 3-4 ಕಡೆ ಯೋಗ ದಿನದ ಆಚರಣೆ ಸಲುವಾಗಿ ಅವರು ಹೋಗಬೇಕಾಗಿದ್ದರಿಂದ ನಮ್ಮ ಕಾರ್ಯಕ್ರಮ ಪ್ರಾರಂಭಕ್ಕೆ ಮುನ್ನ ಅವರನ್ನು ಸನ್ಮಾನ ಮಾಡಿ ಅವರನ್ನು ನಮ್ಮ ಯೋಗ ಬಂಧುಗಳಿಗೆ ಹಾಗೂ ಅವರಿಗೆ ನಮ್ಮ ಯೋಗ ಬಂಧುಗಳ ಪರಿಚಯ ಇವತ್ತು ಸೂಕ್ಷ್ಮವಾಗಿ ಗುರುಗಳು ಮಾಡಿಕೊಟ್ಟಿದ್ದಾರೆ. ವಿಜಯಕುಮಾರ್ ಅವರು ಹೇಗೆ ಬರ್ತಿದ್ರು ಹಾಗೆ ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿ ಉಪಸ್ಥಿತರಾಗಿರ್ತೇವೆ ಅಂತ ಹೇಳಿದ್ದಾರೆ. ಅವರು ಬರ್ತಾರೆ ಅಂತ ಆಶಿಸೋಣ. ನಮ್ಮ ಕಾರ್ಯಕ್ರಮ ಮುಂದುವರಿಸೋಣ. ಇವತ್ತಿನ 9ನೇ ಯೋಗ ದಿನದ ಆಚರಣೆಯ ಒಂದು ವಿಶೇಷ ಅಂದರೆ ನೀವೊಂದು ಟ್ಯಾಗ್ಲೈನ್ ನೋಡ್ತಾ ಇದ್ದೀರಾ, ಯೋಗ ಫಾರ್ ವಸುಧೈವ ಕುಟುಂಬಕಂ ಅಂತ. ಇದು ಹೊಸದೇನಲ್ಲ, ಈ ವರ್ಷ ಅಡಾಪ್ಟ್ ಮಾಡಿದೆ ಅಷ್ಟೇ. ವಸುಧೈವ ಕುಟುಂಬಕಂ ಅಂತ ಟ್ಯಾಗ್ಲೈನ್ ಹಾಕಿದ್ದಾರೆ. ಇದು ಎಲ್ಲಿಂದ ಬಂತು ಅಂದರೆ ನಮ್ಮ ಸಾಮವೇದದ ಮಹಾ ಉಪನಿಷತ್ತಿಂದ ಇದನ್ನು ತಗೊಳ್ಳಾಗಿದೆ. ಅಯಂ ಬಂಧುರಯಂ ನೇತಿ ಗುಣನ ಲಘುಚೇತಸಾಂ ಉದಾರ ಚರಿತಾನಾಂತು ವಸುಧೈವ ಕುಟುಂಬಕಂ ಅಂತ. ಈ ಥರ ಒಂದು ಸಂದೇಶವನ್ನು ನಮ್ಮ ಹಿಂದೂ ಧರ್ಮ ಬಿಟ್ಟರೆ ಯಾವ ಧರ್ಮದಲ್ಲೂ ಕೊಡಲಿಕ್ಕಿಲ್ಲ. ನೀವು ಯಾವುದೇ ಮತದವರಾಗಿರಿ, ಯಾವುದೇ ದೇಶದವರಾಗಿರಿ, ಯಾವುದೇ ಜಾತಿಯವರಾಗಿರಿ, ಯಾವುದೇ ದೇವರನ್ನ ಆರಾಧನೆ ಮಾಡಿ, ನಾವೆಲ್ಲ ಒಂದು ಅನ್ನೋ ಒಂದು ಭಾವ ಕೊಡುವಂಥ ಈ ವಸುಧೈವ ಕುಟುಂಬಕವನ್ನು ಭಾವ ಇವತ್ತಿನ ದಿನ ಮೋದಿಯವರ ಕೃಪೆಯಿಂದ ಇಡೀ ಜಗತ್ತು ಇವತ್ತಿನ ದಿನ ಯೋಗವನ್ನು ಆಚರಣೆ ಮಾಡ್ತಾಯಿದೆ, ಯೋಗವನ್ನು ಆಚರಿಸ್ತಾ ಇದೆ, ಯೋಗಕ್ಕೆ ಗೌರವ ಕೊಡ್ತಾ ಇದೆ. ಯೋಗದ ಗುಣನೇ ಹಾಗೆ. ಯೋಗ ಅಂದ್ರೇ ಜೋಡಿಸೋದು. ಯುಜ್ ಅನ್ನೋ ಧಾತುವಿಂದ ಬರ್ತದೆ. ದೇಹ, ಮನಸ್ಸು, ಬುದ್ಧಿ. ಪ್ರತಿದಿನ ಯೋಗ ಮಾಡಬೇಕಾದ್ರೆ ಗುರುಗಳು ಹೇಳ್ತಾ ಇರ್ತಾರೆ, ಬ್ರೀದ್ ಬಗ್ಗೆ ನೋಡಿ, ದೇಹದ ಅಂಗಗಳು ಫ್ಯಾಮಿಲಿ ಕಲ್ಚರಲ್ಲಿ ಮಾಡಿ, ಎಲ್ಲವನ್ನು ಸೇರಿಸ್ಕೊಂಡು ಯೋಗವನ್ನು ಮಾಡಿ. ಒಂದು ಆಸನ ಪರ್ಫೆಕ್ಟ್ ಆಗಬೇಕಾದ್ರೆ ಇದು 3 ಸೇರಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಹಾಗೆ
ಯೋಗ ಮನುಷ್ಯರನ್ನು ಸೇರಿಸುತ್ತೆ, ಸಮಾಜವನ್ನು ಒಂದಾಗಿ ಮಾಡುತ್ತೆ. ನಾವೆಲ್ಲ ಈಗ ಒಂದು ಪರಿವಾರದಲ್ಲಿ ಸೇರಿದ್ದೀವಿ ಅಂತಂದರೆ ಅದಕ್ಕೆ ಯೋಗವೇ ಮೂಲ ಕಾರಣ. ಹಲವಾರು ವರ್ಷಗಳಿಂದ 15 ವರ್ಷಗಳಿಂದ ನಾವೆಲ್ಲ ಬರ್ತಾ ಇದ್ದೇವೆ, ಇದಕ್ಕೆ ಯೋಗವೇ ಕಾರಣ. ವ್ಯಕ್ತಿಯನ್ನು ಸಮಷ್ಟಿಯೆಡೆಗೆ, ರಾಷ್ಟ್ರದೆಡೆಗೆ ಏಕೀಕರಣ ಮಾಡುವಂಥ ಒಂದು ಗುಣ ಯೋಗದ್ದು. ಹಾಗೆ ದೇಶಗಳನ್ನು ಇವತ್ತು ಬೆಸೆದಿದೆ. ಸುಮಾರು ಆಲ್ಮೋಸ್ಟ್ ಎಲ್ಲ ದೇಶಗಳಲ್ಲೂ ಇವತ್ತು ಯೋಗ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ, ಯೋಗದ ಹಬ್ಬವನ್ನು ಆಚರಿಸ್ತಿದ್ದಾರೆ. ಇದು ಯಮ ನಿಯಮಗಳಿಂದ ಸಮಾಧಿಯವರೆಗಿನ ಒಂದು ಪಯಣ ಇದು. ಹಾಗೆ ಇಂದ್ರಿಯ ನಿಗ್ರಹದಿಂದ ಮುಕ್ತಿಯ ಕಡೆಗೆ ಒಂದು ನಡೆಯುವಂಥ ಒಂದು ಪಯಣ ಇದು. ನಾವು ನೋಬಡಿ ಈಸ್ ಹ್ಯಾಪಿ, ಸಂಬಡಿ ವಿಲ್ ಡೂ ಇಟ್, ಈ ಥರ ಬಹಳ ಲೂಸಾಗಿ ಹೇಳ್ತೀವಿ. ಆದರೆ ಇದರ ಪಯಣ ಸಂಬಡಿಯಿಂದ ನೋಬಡಿ ಆಗುವಂಥದ್ದು. ನಾನು ಅನ್ನುವ ಅಹಂಕಾರದಿಂದ ನಾನು ಏನೂ ಅಲ್ಲ ಅನ್ನೋದರ ಕಡೆ ಹೋದಾಗ ಆನಂದವನ್ನು ಅನುಭವಿಸ್ತೇವೆ. ಸೊ ದಿಸ್ ಇಸ್ ಜರ್ನಿ ಫ್ರಮ್ ಸಂಬಡಿ ಟು ನೋಬಡಿ. ಕಡೆಯದಾಗಿ ಜೀವಾತ್ಮ ಮತ್ತು ಪರಮಾತ್ಮನ ಐಕ್ಯ ಮಾಡುವಂಥ ಗುಣ ಈ ಯೋಗದ್ದು. ಯೋಗ ಒಂದು ವಾಹನ, ಯೋಗ ಒಂದು ಸಾಧನ. ಇದನ್ನೇ ವಿವೇಕಾನಂದರು ಇಡೀ ಜಗತ್ತಿನ ಭ್ರಾತೃ ಭಗಿನಿಯರಂತ ಕಂಡರು. ಇದನ್ನೇ ರಾಮತೀರ್ಥರು ವಿಶ್ವ ಭ್ರಾತೃತ್ವ ಅಂತ ಹೇಳಿದ್ರು. ಅವರು ಇಡೀ ವಾಯುಮಂಡಲವನ್ನು ನಾವೆಲ್ಲ ಉಪಯೋಗಿಸ್ತೀವಿ. ನಾವು ಬಿಡುವಂಥ ಗಾಳಿ ವಾಯುಮಂಡಲಕ್ಕೆ ಹೋಗುತ್ತೆ, ನಾವು ತಗೊಳ್ಳುವಂಥ ಗಾಳಿ ವಾಯುಮಂಡಲದಿಂದ ಬರುತ್ತೆ. ಹಾಗೆ ನಾವೆಲ್ಲ ವಿಶ್ವ ಭ್ರಾತೃತ್ವ ಅಂತ ಹೇಳಿದ್ರು. ಹಾಗೆ ಇಂಥ ಅನೇಕ ಮಹನೀಯರು ಈ ಯೋಗದ ಮಹತ್ವವನ್ನು ಸಾರಿದ್ದಾರೆ, ಯೋಗವನ್ನು ಜಗತ್ತಿಗೆ ಕೊಂಡೊಯ್ತಾರೆ. ಅವರಲ್ಲಿ ಪ್ರಮುಖರು ತಿರುಮಲೆ ಕೃಷ್ಣಮಾಚಾರ್ಯರು, ಪಟ್ಟಾಭಿ ಜೋಯಿಸ್ ಅವರು, ಸ್ವಾಮಿ ಶಿವಾನಂದ ಸರಸ್ವತಿಯವರು, ಮಹೇಶ್ ಯೋಗಿಯರು ಮತ್ತು ಇವದಕ್ಕೆಲ್ಲ ಕಿರೀಟಪ್ರಾಯರಾದಂಥ ಡಾಕ್ಟರ್ BKS ಅಯ್ಯಂಗಾರ್, ನಮ್ಮ ಗುರುಗಳು, ಮಹಾಗುರುಗಳು. ಇವರು ಯೋಗವನ್ನು ಒಂದು ದೊಡ್ಡ ಒಂದು ಆಯಾಮವನ್ನೇ ಸೃಷ್ಟಿಸಿದರು. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಯ್ಯಂಗಾರ್ ಯೋಗ ಅನ್ನೋ ಶಬ್ದವನ್ನೇ ಬರುವ ಥರ ಮಾಡಿದ್ರು. ಈಗ ಮೋದಿಯವರು ವಿಶ್ವ ಯೋಗ ದಿನದ ಆಚರಣೆಯನ್ನು ಮಾಡಿ ಇವರಿಗೆಲ್ಲ ಇಡೀ ಜಗತ್ತು ನಮಿಸುವಂತೆ, ಭಾರತವನ್ನು ನಮಿಸುವಂತೆ, ಭಾರತ ವಿಶ್ವ ಗುರು ಆಗುವಂತೆ ಮಾಡಿದ್ದಾರೆ. ಇವರೆಲ್ಲ ಹಿರಿಯರಿಗೆ, ಮೋದಿಯವರಿಗೆ ಮತ್ತು ಪತಂಜಲಿಗಳಿಗೆ ನಮ್ಮನ್ನು ಸಲ್ಲಿಸೋಣ. ಈಗ ನಮ್ಮೊಡನೆ ಈ ಯೋಗದ ಬಗ್ಗೆ ನಮಗೆ ಅನೇಕ ವಿಷಯಗಳನ್ನು ತಿಳಿಸ್ಕೊಳ್ಳೋಕ್ಕೆ ನಮ್ಮವರೇ ಆದ ಶ್ರೀ ಶರತ್ ಅವರು ಉಪಸ್ಥಿತರಿದ್ದಾರೆ. ಅವರ ಪರಿಚಯ ಮತ್ತು ಅವರು ಮಾತಾಡೋದಕ್ಕೆ ಮೊದಲು ಗುರುಗಳು ನಿರಾಮಯ ಮತ್ತು ರಾಮತೀರ್ಥ ಸೇವಾ ಫೌಂಡೇಶನ್ ಚಟುವಟಿಕೆಗಳ ವಿಷಯವಾಗಿ ಕೆಲವು ವಿಷಯಗಳನ್ನು ನಮ್ಮೊಡನೆ ಹಂಚ್ಕೋತಾ ಇದ್ದಾರೆ. ಮಾಡ್ಕೊಳ್ತೀವಿ. ಆಯ್ತು. ಇವತ್ತಿನ ಯೋಗದ ಬಗ್ಗೆ ನಮಗೆ ತಿಳಿಸ್ಕೊಳ್ಳಲು ಮುಖ್ಯ ಉಪನ್ಯಾಸಕರಾಗಿ ಶ್ರೀ ಶರತ್ ಅವರು ನಮ್ಮಲ್ಲಿದ್ದಾರೆ. ಶರತ್ ಅವರು ಹೊಸಬರೇನಲ್ಲ, ನಮಗೆಲ್ಲ ಪರಿಚಯ ಇರುವಂಥವರು, ನಮ್ಮೆಲ್ಲ ಯೋಗ ಶಿಕ್ಷಕರಾಗಿದ್ದಾರೆ. ಇವರ ಒಂದು ಸ್ಥೂಲ ಪರಿಚಯವನ್ನು ಮಾಡಿಕೊಡ್ತೇನೆ. ಫುಲ್ ನೇಮ್ ಹರಿಹರಪುರ್ ಸತೀಶ್ ಶರತ್. He is a Bachelor of Engineering in Electronics and Communication. Started his career as Senior Software Engineer in Toshiba Software in the year 2002 and held key positions in Director Software in Violet 3D from 2012 to 2015. Currently, he is the Director Software Engineering at Kavo from 2015. His achievements are, he holds about 21 patents to his name in US. To name a few, a few software universal remote controller in 2021, device identification and power state determination using media device information in the year 2022, power state detection via audio signal capture in March 2023. ಇವರ ವಿಷಯ ಇದೆಲ್ಲ ಯಾರಿಗೂ ಗೊತ್ತಿರಲಿಲ್ಲ, ಬರೀ ಯೋಗ ಶಿಕ್ಷಕರು ಅಂತ ಮಾತ್ರ ಗೊತ್ತಿತ್ತು. ಇಷ್ಟೇ ಅಲ್ಲ, ಇದೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಇವತ್ತಿನ ದಿನ ನಮ್ಮೊಡನೆ ಹೇಗಿದ್ದಾರೆ ಅಂದರೆ, ಅವರ ಆಧ್ಯಾತ್ಮದ ಒಲವು, ಸಂಸ್ಕೃತ ಸಾಹಿತ್ಯದ ಬಗ್ಗೆ ಅವರಿಗಿಂತ ಪರಿಣತಿ, ಇವೆಲ್ಲ ಕೂಡ ಕಾರಣ. ನಿಮ್ಮೊಡನೆ ಹಂಚ್ಕೊಳ್ಳೋಕ್ಕೆ ಇಷ್ಟ ಸಂತೋಷ ಪಡ್ತೇನೆ. ನಾಳೆ ಭಾನುವಾರ ಇಲ್ಲೇ ಜಯರಾಮ್ ಸೇವಾ ಮಂಡಳಿನಲ್ಲಿ ಎಡತೊರೆ ಸ್ವಾಮಿಗಳು, ಶ್ರೀ ಶಂಕರ ಭಾರತಿ ಸ್ವಾಮಿಗಳು ರಾಮಜಪದ ಮಹಾಕುಂಭ ಉತ್ಸವವನ್ನು ನಡೆಸಲಿಕ್ಕೆ ಬರ್ತಾರೆ. ಅವತ್ತಿನ ದಿನ ಶ್ರೀ ಶರತ್ ಅವರದ ಶ್ರೀಮದ್ ರಾಮಾಯಣದ ರಾಮಾಂಜನೇಯ ಸ್ತೋತ್ರದ ಒಂದು ಪುಸ್ತಕವನ್ನು ಕಂಪೈಲ್ ಮಾಡಿದರೆ ಆ ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ಅವರ ತಾಯಿಯವರು ಸುಮಿತ್ರಾ ಸತೀಶ್ ಅವರು ಬರ್ತಕ್ಕಂಥ ರಾಮಾಯಣದ ಸುಭಾಷಿತ ಪುಸ್ತಕ ಕೂಡ ಅವತ್ತು ರಿಲೀಸ್ ಆಗ್ತಿದೆ. ತಾವೆಲ್ಲ ಈ ಕಾರ್ಯಕ್ರಮ ಅಟೆಂಡ್ ಮಾಡ್ಬೋದು. ಆ ಒಂದು ಇಡೀ ದಿನ ಕಾರ್ಯಕ್ರಮ ಇರುತ್ತೆ ಅಂತ ಹೇಳ್ತಾ ಶ್ರೀ ಶರತ್ ಅವರು ನಮಗೆ ಅಡ್ರೆಸ್ ಮಾಡಿ ಮಾತಾಡಬೇಕಂತ ಕೇಳ್ಕೊತೇನೆ. ನೀವೇನು ಹೇಳಿ?
ವಂದೇ ಗುರುಣಾಂ ಚರಣಾರವಿಂದೇ ಸಂದರ್ಶಿತ ಸ್ವಾತ್ಮಸುಖಾವಬೋಧೆ ಜನಸ್ಯಯೇ ಜಾಂಗಲಿಕಾಯಮಾನೆ ಸಂಸಾರ ಹಾಲಾಹಲ ಮೋಹಶಾಂತ್ಯೆ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ನಾನು ಸ್ವಲ್ಪ ಮಾತಾಡಬೇಕಿದ್ದ ವಿಷಯ ವೆಂಕಟೇಶ್ ಪ್ರಸಾದ್ ಅವರೇ ಹೇಳಿಬಿಟ್ಟಿದ್ದಾರೆ. ಸೊ ಈಗ ಸ್ವಲ್ಪ ಏನೋ ಒಂಚೂರು ಬದಲಾವಣೆ ಮಾಡಿ ಮಾತಾಡ್ತೀನಿ. ಯೋಗೇನ ಚಿತ್ತಸ್ಯದಿಂದ ಶುರು ಮಾಡಿಬಿಡ್ತೀನೇನೋ ಅಂದ್ಕೊಂಡಿದ್ದೆ, ಕ್ಲಾಸ್ ತೊಗೊಂಡು ಅಭ್ಯಾಸ ಆಗಿ. ನಮ್ಮ ಯೋಗ ನಮ್ಮ ಸನಾತನ ಧರ್ಮದ ಒಂದು ಅವಿಭಾಜ್ಯ ಅಂಗ. ಸನಾತನ ಅಂದರೆ ಸದಾ, ಯಾವಾಗಲೂ ಅಂತ. ಆಂಗ್ಲ ಭಾಷೆಯಲ್ಲಿ ಎಟರ್ನಲ್. ಸನಾತನ ಧರ್ಮದ ಮೂಲ ವೇದಗಳು, ಅದರ ಥರವೇ ಯೋಗವೂ ಕೂಡ ಸನಾತನ. ಅದಕ್ಕೆ ಆರಂಭ ಹುಡುಕಕ್ಕಾಗುವುದಿಲ್ಲ, ಅಂತ್ಯ ಇಲ್ಲವೇ ಇಲ್ಲ. ನಾಟ್ಯವನ್ನು ಪರಮೇಶ್ವರ ಪಾರ್ವತಿಗೆ ಹೇಳಿಕೊಟ್ಟ ಹಾಗೆ ಯೋಗವನ್ನು ಕೂಡ ಸ್ವತಃ ಪರಮೇಶ್ವರನೇ ಪಾರ್ವತಿಗೆ ಹೇಳಿಕೊಟ್ಟದ್ದು ಅಂತ ನಮ್ಮ ಪುರಾಣಗಳು ಹೇಳುತ್ತೆ. ನಾಟ್ಯಕ್ಕೆ ಭರತ ಮುನಿಗಳು ಶಾಸ್ತ್ರವನ್ನು ಬರೆದರೆ, ಯೋಗಕ್ಕೆ ಪತಂಜಲಿ ಮಹರ್ಷಿಗಳು ಸೂತ್ರಗಳನ್ನು ಕೊಟ್ಟರು. ಆದರೆ ಪತಂಜಲಿ ಮಹರ್ಷಿಗಳಿಗೆ ಹಲವು ಸಾವಿರ ವರ್ಷಗಳ ಹಿಂದೆಯೇ ಯೋಗ ಇತ್ತು, ಎಲ್ಲರಿಗೂ ಗೊತ್ತೇ ಇದೆ. ನಮ್ಮ ಪುರಾಣಗಳಲ್ಲೇ ಬರುತ್ತೆ, ಹಲವು ಬಾರಿ ಯೋಗದ ಉಲ್ಲೇಖ ಇದೆ ಅಂತ. ವೇದಗಳಲ್ಲೂ ಹಲವು ಬಾರಿ ಉಲ್ಲೇಖವಾಗಿದೆ. ಯೋಗಾಭ್ಯಾಸ ಅಂದರೆ ಈಗ ನಾವು ಏನು ಮಾಡಿದ್ವಿ ಆ ತರಹದ ಯೋಗಾಭ್ಯಾಸದ ಪ್ರತ್ಯಕ್ಷ ಉದಾಹರಣೆಗಳು ಕೂಡ ನಮ್ಮ ಇತಿಹಾಸ ಪುರಾಣಗಳಲ್ಲಿ ಇದೆ. ಉದಾಹರಣೆಗೆ, ಮೊದಲು ಇಡೀ ಪ್ರಪಂಚಕ್ಕೆ ಮೊದಲ ಕಾವ್ಯ ಅನಿಸಿದ ಮಹರ್ಷಿ ಆದಿಕವಿ ವಾಲ್ಮೀಕಿಗಳು ಬರೆದ ಶ್ರೀಮದ್ ರಾಮಾಯಣ ಎಲ್ಲರಿಗೂ ಗೊತ್ತೇ ಇದೆ. ಶ್ರೀಮದ್ ರಾಮಾಯಣದಲ್ಲಿ ಬರುತ್ತೆ ಅಯೋಧ್ಯಾಕಾಂಡ, ಶ್ರೀರಾಮ ವನವಾಸಕ್ಕೆ ಹೋಗುವ ಮುಂಚಿನ ಪ್ರಸಂಗ. ದಶರಥ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ನಿಶ್ಚಯಿಸಿರ್ತಾನೆ. ಎಲ್ಲರಿಗೂ ಖುಷಿ, ಕೈಕೇಯಿಯನ್ನು ಸೇರಿ ಸಂತೋಷ, ಎಲ್ಲರಿಗೂ ಸಂತೋಷ. ಆಗ ರಾಮ ದಶರಥನನ್ನು ಭೇಟಿ ಮಾಡಿ ತಾಯಿ ಕೌಸಲ್ಯೆಯ ಆಶೀರ್ವಾದ ಪಡಿಬೇಕು ಅಂತ ಕೌಸಲ್ಯ ಅರಮನೆಗೆ ಹೋಗ್ತಾನೆ. ಆಗ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ಶ್ರುತ್ವಾ ಪುಷ್ಯೇಣ ಪುತ್ರಸ್ಯ ಯೌವರಾಜ್ಯಾಭಿಷೇಚನಂ ಪ್ರಾಣಾಯಾಮೇನ ಪುರುಷಂ ಧ್ಯಾಯಮಾನ ಜನಾರ್ದನಂ ಅಂತ. ಮಗನ ಅಂದರೆ ಪುತ್ರನ ಶ್ರೀರಾಮನ ಪಟ್ಟಾಭಿಷೇಕ, ಯುವರಾಜ ಪಟ್ಟಾಭಿಷೇಕ ಬರುವ ಪುಷ್ಯ ನಕ್ಷತ್ರದಲ್ಲಿ ಆಗತ್ತೆ ಅಂತ ತಿಳಿದ ಕೌಸಲ್ಯೆ ಜನಾರ್ದನ ಅಂದರೆ ವಿಷ್ಣುವನ್ನು ಧ್ಯಾನಿಸುತ್ತಾ ಪ್ರಾಣಾಯಾಮ ಮಾಡುತ್ತಿದ್ದಳು ಅಂತ ಬರುತ್ತೆ. ಅಲ್ಲಿಗೆ ರಾಮಾಯಣ ಕಾಲದಿಂದಲೂ ಈ ನಮ್ಮ ನೆಲದಲ್ಲಿ ನಮ್ಮ ಪೂರ್ವಜರು ಯೋಗಾಭ್ಯಾಸ ಮಾಡುತ್ತಿದ್ದರು ಅನ್ನುವುದರಲ್ಲಿ ಸಂದೇಹವೇ ಇಲ್ಲ. ರಾಮಾಯಣದ ನಂತರ ವಾಲ್ಮೀಕಿ ಮಹರ್ಷಿಗಳೇ ಗುರು ಶಿಷ್ಯರಾದ ವಸಿಷ್ಠ ಮತ್ತು ಶ್ರೀರಾಮನ ನಡುವಿನ ಸಂವಾದದ ಬಗ್ಗೆ ಒಂದು ರಾಮಾಯಣಕ್ಕಿಂತಲೂ ಬೃಹತ್ತಾದ ಒಂದು ಗ್ರಂಥವನ್ನು ಬರೆದಿದ್ದಾರೆ, ಕಾವ್ಯವನ್ನು ಬರೆದಿದ್ದಾರೆ, ಯೋಗ ವಾಸಿಷ್ಠ ಅಂತ ಕೇಳಿರ್ತೀರ. ಅದರಲ್ಲಿ 6 ಭಾಗಗಳು. ಅದರಲ್ಲಿ ಕೊನೆಯದಾದ ಅತಿ ದೊಡ್ಡ ಭಾಗ ಬಹುಪಾಲು ಯೋಗದ ಬಗ್ಗೆ. ಈ ರಾಮಾಯಣ ನಡೆದ ಹಲವು ಸಾವಿರ ವರ್ಷಗಳ ನಂತರ, ಸುಮಾರು 5,000 6,000 ಅಂತಾರೆ, ಅದು ನಮ್ಗೆ ಅಷ್ಟು ಮುಖ್ಯ ಅಲ್ಲ, ಅಷ್ಟು ಸಾವಿರ ವರ್ಷಗಳ ನಂತರ ಆದಿಶೇಷನ ಅವತಾರವೇ ಆದ ಪತಂಜಲಿ ಮಹರ್ಷಿಗಳು ಈ ಯೋಗ ವಿದ್ಯೆಗೆ ಒಂದು ರೂಪವನ್ನು ಕೊಟ್ಟರು, ಸೂತ್ರಗಳ ಮೂಲಕ ಒಂದು ರೂಪವನ್ನು ಕೊಟ್ಟರು. ಇದು ನಮ್ಮ ಷಡ್ ದರ್ಶನಗಳಲ್ಲಿ ಒಂದು ದರ್ಶನವೂ ಆಯಿತು. ಎಲ್ಲ ಕೇಳಿರ್ತೀರ, ಯೋಗ ದರ್ಶನ ಷಡ್ ದರ್ಶನಗಳಲ್ಲಿ ಒಂದು. ಈ ಯೋಗ ದರ್ಶನಕ್ಕೆ ಆದಿಶಂಕರಾಚಾರ್ಯರು, ಭೋಜರಾಜ, ಸದಾಶಿವ ಬ್ರಹ್ಮೇಂದ್ರರು, ಸ್ವಾಮಿ ವಿವೇಕಾನಂದರು, ನಮ್ಮ ಸ್ವಾಮಿ ರಾಮತೀರ್ಥರು, ರಮಣ ಮಹರ್ಷಿಗಳು, ಇಂತಹ ಅನೇಕ ಜ್ಞಾನಿಗಳು ವೇದಾಂತದ ದೃಷ್ಟಿಯಿಂದ ಯೋಗವನ್ನು ಪ್ರತಿಪಾದಿಸಿದ್ದಾರೆ. ಅದು ಸ್ವಲ್ಪ ನಮ್ಮ ಮತಿಯ ಮೇಲ್ಮಟ್ಟದ ವಿಚಾರ. ಅಂದ ಹಾಗೆ ನಾವು ಯೋಗೇನ ಚಿತ್ತಸ್ಯ ಯಾವ ನಮ್ಮ ಆರಂಭದಲ್ಲಿ ಶ್ಲೋಕವನ್ನು ಹೇಳ್ತೀವಿ, ಅದು ಭೋಜರಾಜ ಯೋಗ ದರ್ಶನಕ್ಕೆ ಬರೆದ ಭಾಷ್ಯದಿಂದ
ರಾಜಮಾರ್ತಾಂಡ ವೃತ್ತಿ ಅನ್ನುವ ಭಾಷ್ಯದಿಂದ ಆರಿಸಿರುವುದು ಯೋಗೇನ ಚಿತ್ತಸ್ಯ ಶ್ಲೋಕ. ಭೋಜರಾಜ ರಾಜನಾದರೂ ಒಬ್ಬ ಮಹಾಪಂಡಿತ ಮಹಾಕವಿ. ಉಜ್ಜಯಿನಿಯಲ್ಲಿ ನಿಮಗೂ ಗೊತ್ತಿರತ್ತೆ, ಆ ವಿಷಯ ಬೇಡ. ಪ್ರಸ್ತುತವಾಗಿ ಯೋಗ ಬಹುಪಾಲು ಯೋಗದ ಒಂದು ಸಣ್ಣ ಅಂಶವಾದ ಆಸನ ಮತ್ತು ಪ್ರಾಣಾಯಾಮಕ್ಕೆ ಸೀಮಿತವಾಗಿದೆ. ತಪ್ಪೇನೂ ಇಲ್ಲ. ಮೊನ್ನೆ ತಾನೇ ಭಾನುವಾರ ಆಷಾಢ ಮಾಸದ ಪ್ರಥಮ ದಿವಸ ಕವಿಕುಲಕ್ಕೆ ಗುರು ಎನಿಸಿದ ಮಹಾಕವಿ ಕಾಳಿದಾಸನ ಜಯಂತಿ ಆಯಿತು. ಆ ಕಾಳಿದಾಸ ಕುಮಾರ ಸಂಭವದಲ್ಲಿ ಹೇಳ್ತಾನೆ, ಕೇಳಿರ್ತೀರ, ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ ಅಂತ. ಅಂದರೆ ಶರೀರ ಮಾಧ್ಯ ಏನು ಸಾಧನೆಗೆ ಶರೀರವೇ ಮಾಧ್ಯಮ. ಅದನ್ನು ನಾವು ಬೇಕಾದ್ರೆ ಶರೀರ ಮಾಧ್ಯಮ ಖಲು ಯೋಗ ಸಾಧನಂ ಅಂತ ಅಳವಡಿಸ್ಕೋಬಹುದು. ಆದರೆ ಈ ಶರೀರ ಮಾಧ್ಯಮದ ಯೋಗಕ್ಕೆ ಪತಂಜಲಿ ಮಹರ್ಷಿಗಳು ತಮ್ಮ ಯೋಗ ದರ್ಶನ ಅಥವಾ ಯೋಗ ಸೂತ್ರದಲ್ಲಿ, ಅದರಲ್ಲೂ ಆಸನಕ್ಕೆ ಕೊಟ್ಟಿರೋದು ಒಂದೇ ಒಂದು ಸೂತ್ರ ಕೇಳಿರ್ತೀರ, ಅದನ್ನು ಸ್ಥಿರ ಸುಖಂ ಆಸನಂ ಅಂತ ಒಂದೇ ಒಂದು ಸೂತ್ರ ಕೊಟ್ಟಿರ್ಬೋದು. ಆ ಒಂದು ಸೂತ್ರದಿಂದ ಇಷ್ಟು ದೊಡ್ಡದಾಯಿತಾ ನಮ್ಮ ಯೋಗ? ದೈಹಿಕ ಶಾರೀರಿಕ ಸಂಬಂಧಪಟ್ಟ ಯೋಗದ ಇದು ಪತಂಜಲಿ ಮಹರ್ಷಿಗಳ ನಂತರ ಬಂದ ಹಲವು ಸಿದ್ಧಪುರುಷರು ನಮ್ಮ ಶಾರೀರಕ್ಕೆ ಸಂಬಂಧಪಟ್ಟ, ಅಂದರೆ ಯೋಗದ ಶರೀರದ ವಿಭಾಗಕ್ಕೆ ಒಂದು ರೂಪವನ್ನು ಕೊಟ್ಟರು. ಅದೇ ಹಠಯೋಗ. ಅದರಲ್ಲಿ 14ನೇ ಶತಮಾನದಲ್ಲಿ ನಾಥ ಪರಂಪರೆಯ ಸ್ವಾಮಿ ಸ್ವಾತ್ಮಾರಾಮರು ಮೊದಲಿಗರು. ಅವರ ಪರಂಪರೆ ಈಗಲೂ ಪ್ರಚಲಿತವಾಗಿ ಬೆಳೆಯುತ್ತಲೇ ಇದೆ. ಹಾಗಾದರೆ ಇಷ್ಟು ಹಲವು ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಸನಾತನವಾಗಿದ್ದ ಯೋಗವಿದ್ದರೂ ಅದು ವಿಶ್ವವ್ಯಾಪಿ ಆಗಿರಲಿಲ್ಲ. ಅದಕ್ಕೆ ಕಾರಣ ಏನು ಅಂದರೆ, ನಮ್ಮ ಋಷಿಮುನಿಗಳು ಈ ಉನ್ನತ ಚಿಂತನೆಯನ್ನು ಮಾಡುತ್ತಿದ್ದಾಗ ನಮ್ಮ ಭಾರತ ದೇಶದ ಹೊರಗಿನ ಜನಕ್ಕೆ ಇನ್ನೂ ಅವರು ಪ್ರಾಣಿಗಳಂತೆ ಬದುಕುತ್ತಿದ್ದರು. ಅವರಿನ್ನೂ ಕಚ್ಚಾಟ ಇದರಲ್ಲೇ ಇದ್ದರು, ಪ್ರಾಣಿಗಳಂತೆ ಬದುಕ್ತಿದ್ರು. ಈಗ ಹಲವು 100 ವರ್ಷಗಳ ಹಿಂದೆ ಅಷ್ಟೇ ಅವರಿಗೆ ಇದನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಬಂದದ್ದು. ಈ 100 ವರ್ಷಗಳಲ್ಲಿ ಅನೇಕ ಮಹನೀಯರ ಶ್ರಮ ಇದೆ. ಯೋಗವನ್ನು ಸಾರ್ವಜನಿಕ ಹಾಗೂ ಸಾರ್ವತ್ರಿಕ, ಅಂದರೆ ವಿಶ್ವವ್ಯಾಪಿಯಾಗಿ ಮಾಡಲು ಅನೇಕ ಜನರ ಶ್ರಮವಿದೆ. ವೆಂಕಟೇಶ್ ಪ್ರಸಾದ್ ಅವರು ಹೇಳಿದ ಹಾಗೆ ಅದರಲ್ಲಿ ಮೊದಲಿಗರು ಮೈಸೂರು ಆಸ್ಥಾನದಲ್ಲಿ ಪಂಡಿತರಾದ ತಿರುಮಲೈ ಕೃಷ್ಣಮಾಚಾರ್ಯ ಅವರು. ಆಧುನಿಕ ಯೋಗದ ಪಿತಾಮಹ ಅಂತಲೇ ಅವರನ್ನು ಹೇಳೋದು. ಅವರ ಶಿಷ್ಯರೇ ಪದ್ಮವಿಭೂಷಣ ಡಾಕ್ಟರ್ BKS ಅಯ್ಯಂಗಾರ್. ಪ್ರಸ್ತುತವಾಗಿ ಈ ಯೋಗಾಭ್ಯಾಸ ನಾವು ಮಾಡುತ್ತಿರುವ ಆಸನ ಮತ್ತು ಪ್ರಾಣಾಯಾಮಕ್ಕೆ ಸೀಮಿತವಾಗಿರುವ ಯೋಗಾಭ್ಯಾಸ ವಿಶ್ವವ್ಯಾಪಿ ಆಗಿದೆ ಅಂದರೆ ಅದಕ್ಕೆ ಪ್ರಮುಖ ಕಾರಣ ಡಾಕ್ಟರ್ BKS ಅಯ್ಯಂಗಾರ್ ಅವರೇ. ಅವರ ಮೊದಲ ವಿದೇಶ ಪ್ರವಾಸ 1954ರಲ್ಲಿ. ಇನ್ನು ಅನೇಕರು, ಅವರ ನಂತರ ಅನೇಕರು ಬಂದರು, ಎಲ್ಲರದ್ದು ಶ್ರಮವಿದೆ. ಆದರೆ ಅಯ್ಯಂಗಾರರು ಮುಖ್ಯರು. ಕೋಟ್ಯಾಂತರ ಜನ ದಿನನಿತ್ಯ ಯೋಗಾಭ್ಯಾಸ ಮಾಡುತ್ತಲೇ ಇದ್ದಾರೆ. ಇದನ್ನು ಗುರುತಿಸಿದ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಇಡೀ ವಿಶ್ವವು ಯೋಗವನ್ನು ಒಂದು ಹಬ್ಬವಾಗಿ ಆಚರಿಸುವಂತೆ ಮಾಡಿರುವುದು ಶ್ಲಾಘನೀಯ ಹಾಗೂ ಸಂತೋಷದ ವಿಷಯ. ಇಡೀ ವಿಶ್ವವು ಒಂದು ಕಾರ್ಯವನ್ನು ಅಥವಾ ಒಂದು ಚಿಂತನೆಯನ್ನು ಒಂದೇ ಸಮಯದಲ್ಲಿ ಒಟ್ಟಿಗೆ ಅಥವಾ ಒಂದು ದಿನದಲ್ಲಿ ಮಾಡುತ್ತಿದೆ ಅಂದರೆ ಈ ವಸುಧೈವ ಕುಟುಂಬಕಂ ಅಥವಾ ವಸುಧೈವ ಕುಟುಂಬಕ್ಕೆ ಅದೇ ಒಂದು ಪ್ರತ್ಯಕ್ಷ ಉದಾಹರಣೆ. ಅದು ಬೇರೆಯದರಲ್ಲೂ ಅದು ವ್ಯಾಪ್ತಿಯಾಗಬೇಕು. ಅದು ಸ್ವಲ್ಪ ಕಷ್ಟನೇ. ಬಟ್ ಈಗ ಇಡೀ ವಿಶ್ವ ಒಂದೇ ದಿನ ಯೋಗ ಮಾಡುತ್ತಿರುವುದು ಅದು ಒಂದು ಪ್ರತ್ಯಕ್ಷ ಉದಾಹರಣೆ. ಇಡೀ ವಿಶ್ವದ ಪಾಲಾದರೂ ಯೋಗ ನಮ್ಮ ಸನಾತನ ಧರ್ಮದ ಕೊಡುಗೆ ಮತ್ತು ಸಂಪತ್ತು ಅನ್ನೋದನ್ನು ಮರೆಯಬಾರದು. ಆದ್ದರಿಂದ ಯೋಗ ಅಂದರೆ ಭಾರತ. ಆದ್ದರಿಂದ ಇಂದು ಭಾರತದ ದಿನವೇ. ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನ ಅಂದರೆ ಅದು ಭಾರತದ ದಿನವೇ. ಎಲ್ಲರಿಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಓಂ ತತ್ಸತ್. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ಪ್ರೀತಿಯ ಯೋಗ ಬಂಧುಗಳೇ, ಇವತ್ತು 9ನೇ
ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ ಮಾಡಿದ್ದೇವೆ. ಬೆಳಗ್ಗೆ ಬೇಗ ಎದ್ದು, ಅದಕ್ಕೆ ಹೇಳ್ತಾರಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು ಅಂತ. ಆ ಸಂದರ್ಭದಲ್ಲಿ ನಮ್ಮ ಮನೋಶಕ್ತಿ ಅಥವಾ ದೇಹಶಕ್ತಿ ಎರಡೂ ಒಟ್ಟಿಗೆ ಸಮ್ಮಿಳಿತವಾಗತ್ತೆ. ಅದಕ್ಕೋಸ್ಕರ ಯೋಗ ಮಾಡಬೇಕು ಅಂತ ಹೇಳೋದು. ಯಾವುದೇ ಟೈಮ್ನಲ್ಲಿ ಮಾಡೋದಕ್ಕಿಂತ ಅರ್ಲಿ ಮಾರ್ನಿಂಗ್ ಈಸ್ ದ ಬೆಸ್ಟ್ ಟೈಮ್ ಅಂತ ಹೇಳ್ತಾರೆ. ಯಾಕಂದರೆ ಇನ್ನು ಮನಸ್ಸು ಕಲುಷಿತವಾಗಿರಲ್ಲ. ಸ್ವಲ್ಪ ಎದ್ದ ಮೇಲೆ ಒಂದು ಪೇಪರ್ ನೋಡೋಕ್ಕೆ ಶುರು ಮಾಡಿದರೆ ಮನಸ್ಸಿಗೆ ಬೇರೆ ಬೇರೆ ವಿಚಾರ ಬರೋಕ್ಕೆ ಶುರು ಆಗಿಬಿಡುತ್ತೆ. ಅದಕ್ಕೂ ಮೊದಲು ಪೇಪರ್ ನೋಡಲೇಬಾರ್ದು. ಬೆಳಗ್ಗೆ ತುಂಬ ಹೊತ್ತು ನೋಡದೇ ಇದ್ದರೆ ಇನ್ನೂ ಒಳ್ಳೆಯದು. ಬರ್ತಾಯಿದೆ. ಯಾಕಂದರೆ ಅಲ್ಲಿ ಎಲ್ಲವೂ ನಮ್ಮನ್ನು ಕನ್ಫ್ಯೂಸ್ ಮಾಡುವಂಥದ್ದೇ ಸ್ಟೇಟ್ಮೆಂಟ್ಸ್ ಇರ್ತದೆ. ನಾವು ಕನ್ಫ್ಯೂಸ್ ಆಗಬಾರ್ದು. ಆದ್ದರಿಂದ ಆ ಒಳ್ಳೆಯ ಸಾತ್ವಿಕ ಸಮಯ ಬೆಳಗ್ಗೆ ಏನಿದೆ ಅದನ್ನು ಯೋಗಾಭ್ಯಾಸದಲ್ಲಿ ತೊಡಗಿಸಿಕೊಂಡ್ರೆ ಶಾರೀರಿಕ ಮಾನಸಿಕ ಎಲ್ಲ ದೋಷಗಳು ನಿವಾರಣೆ ಖಂಡಿತ. ಅದಕ್ಕೋಸ್ಕರ ನಾವೆಲ್ಲ ಪ್ರತಿನಿತ್ಯ ಯೋಗ ಕ್ಲಾಸಿಗೆ ಬರ್ತಾಯಿದ್ದೀವಿ. ಒಂದೆರಡು ನಿಮಿಷ ನಿರಾಮ ಯೋಗ ಕುಟೀರಂ ಬಗ್ಗೆ ಹೇಳಬೇಕು ಅಂತ ಅನಿಸ್ತದಕ್ಕೆ ಹೇಳ್ತಾ ಇದ್ದೀನಿ. 2007 ಆರಂಭ ಆಯಿತು. 16ನೇ ವರ್ಷ ಈ ಡಿಸೆಂಬರ್ನಲ್ಲಿ ಕಂಪ್ಲೀಟ್ ಆಗುತ್ತೆ. 7 ವರ್ಷಗಳ ಹಿಂದೆ ಇದನ್ನು ಟ್ರಸ್ಟ್ ಮಾಡಿದ್ವಿ. ಬೇರೆ ಬೇರೆ ಆ್ಯಕ್ಟಿವಿಟೀಸು, ಅನೇಕ ಓದುಗರಿಗೆ ಮಕ್ಕಳಿಗೆ ಸಹಾಯ ಮಾಡಬೇಕು, ಬೇರೆ ಬೇರೆ ಒಂದು ಫ್ರೀಯಾಗಿ ಏನು ಮಾಡ್ಬೋದು ಆ ಆ್ಯಕ್ಟಿವಿಟೀಸ್ ಮಾಡೋ ದೃಷ್ಟಿಯಿಂದ ಮಾಡಿದ್ದು. ಅದಕ್ಕೆ ಪೂರಕವಾಗಿ ಉಪನ್ಯಾಸ ಕಾರ್ಯಕ್ರಮಗಳು, ಕೆಲವು ಸ್ಟೂಡೆಂಟ್ಗಳಿಗೆ, ಕಷ್ಟದಲ್ಲಿರೋರಿಗೆ ಅವರಿಗೆ ಎಜುಕೇಷನಿಗೆ ಬೇಕಾದಂಥ ಫೀಸ್ ಕೊಡುವಂಥದ್ದು, ಈ ಥರದ ಕಾರ್ಯಕ್ರಮಗಳು ಟ್ರಸ್ಟ್ ಮೂಲಕ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಸೊ ನಿರಂತರವಾಗಿ ಯೋಗ ಶಿಕ್ಷಣ, ಯೋಗ ಚಿಕಿತ್ಸೆಗೆ ನೀವೆಲ್ಲ ಗೊತ್ತೇ ಇದೆ, ಬರ್ತಾಯಿದ್ದೀರಿ. ಯೋಗ ಚಿಕಿತ್ಸೆಯಲ್ಲಿ ವಿಶೇಷವಾದಂಥ ಒಂದು ಚಾಲೆಂಜ್ ನಮಗೆ ಬರ್ತದೆ. ಪ್ರತಿನಿತ್ಯವೂ ಎಲ್ಲ ಡಾಕ್ಟ್ರುಗಳು ಯಾರ್ಯಾರಿದೆ ಎಲ್ಲವನ್ನು ಭೇಟಿ ಮಾಡಿದ ಮೇಲೆ ಇಲ್ಲಿ ಬರ್ತಾರೆ, ಇಲ್ಲಿ ಯೋಗ ಚಿಕಿತ್ಸೆಗೆ ಬರ್ತಾರೆ. ಹೇಳ್ತಾರೆ ಇದು ನೋಡೋಣ ಅಂತ ಬಂದೆ ಅಂತ. ನಾನು ಹೇಳಿದೆ ಇದು ನೋಡೋಣ ಅಂತ ಲಾಸ್ಟ್ ಇಟ್ಕೋಬಾರ್ದು, ಇದರಲ್ಲಿ ಗ್ಯಾರಂಟಿ ಆಗುತ್ತೆ. ಧೈರ್ಯವಾಗಿ ಬರಬೇಕು. ಇದು ಒಂದು ನೋಡೋಣ ಅಂತ ಆ ಲಿಸ್ಟಲ್ಲಿ ಸೇರಿಸಬೇಡಿ. ಒಂದು. ಎರಡನೇದು, ನಿರಾಮಯಕ್ಕೆ ಒಬ್ಬರು ಕಾಲು ಒಳಗಡೆ ಇಟ್ಟರು ಅಂದರೆ ನನ್ನ ಮನಸ್ಸಿಗೆ ಬರೋದೇನು, ನಿಮ್ಮ ಮುಂದೆ ಇದನ್ನು ನಾನು ಹಂಚ್ಕೊಳ್ಳೇಬೇಕು. ನನ್ನ ಮನಸ್ಸಿಗೆ ಬರೋದೇನು, ಒಬ್ಬ ವ್ಯಕ್ತಿ ಗಂಡಾಗಿರಲಿ ಹೆಣ್ಣಾಗಿರಲಿ ಒಳಗೆ ಬರಬೇಕಾದ್ರೆ ಯಾರೋ ಏನೋ ನಿರಾಮಯದಿಂದ ಅಪೇಕ್ಷೆ ಮಾಡಿ ಬರ್ತಾ ಇದ್ದಾರೆ. ಆದ್ದರಿಂದ ಅವರ ಅಪೇಕ್ಷೆಗೆ ನಾನೇನಾದರೂ ಮಾಡಲೇಬೇಕು ನಿರಾಮಯದ ಕಡೆಯಿಂದ. ಇಷ್ಟೇ ನನ್ನ ಮನಸ್ಸಲ್ಲಿ ಬರ್ತಕ್ಕಂಥದ್ದು. ಸೊ ಬಂದ ತಕ್ಷಣ ತಮ್ಮ ಸಮಸ್ಯೆಗಳನ್ನು ಹೇಳೋಕ್ಕೆ ಶುರು ಮಾಡಿದಾಗ ಅನಿಸತ್ತೆ, ಆವಾಗ ಗುರುಗಳು ಹೇಳಿಕೊಟ್ಟ ಹಾಗೆ ಫ್ರೆಂಡ್ಲಿಯಾಗಿ ಅವರ ನೋವಿನಲ್ಲಿ ನಾವು ಒಂದಾಗಿ ನೋವನ್ನು ಅರಿತುಕೊಂಡು ಅವರಿಗೆ ನೋವಾಗದಂತೆ ಹೇಳಿ ಧೈರ್ಯ ಕೊಟ್ಟು ಹೇಳುವಂಥದ್ದಿದೆಯಲ್ಲ, ಅದು ಭಾರಿ ಇಂಪಾರ್ಟೆಂಟ್. ಅದೆಲ್ಲ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು. ಸೊ ಆ ರೀತಿಯಲ್ಲಿ ಯೋಗ ಚಿಕಿತ್ಸೆ ನಮ್ಮಲ್ಲಿ ಮೊದಲು ಕೊರೋನಾಗಿಂತ ಮುಂಚೆ 10 ದಿವಸ ಕಂಟಿನ್ಯೂಸ್ಲಿ ನಡೀತಾ ಇತ್ತು. ಈಗ ವಾರದಲ್ಲಿ 2 ದಿವಸ ಲೆಕ್ಕದಲ್ಲಿ 4, 6, 8 ಸೆಷನ್ ತೊಗೊಳ್ಳಿ, ಆಮೇಲೆ ಮನೆಯಲ್ಲಿ ಅಭ್ಯಾಸ ಮಾಡಿ ಅಂತ ಹೇಳ್ತೀವಿ. ಬರ್ತಕ್ಕಂಥ ಅನೇಕರಿಗೆ ಇದರಿಂದ ಅನೇಕರಿಗೆ 100% ಬಂದವರಿಗೆಲ್ರಿಗೂ ಅನುಕೂಲ ಆಗಿರುತ್ತೆ. ಆದರೆ ಇವತ್ತು ಬಂದು ನಾಳೆನೇ ರೆಡಿ ಆಗಬೇಕು ಅಂದ್ರೆ ಆಗಲ್ಲ. ಯಾಕಂದರೆ 10 ವರ್ಷ ಬಂದಿರೋ ಸಮಸ್ಯೆ. ಆದರೆ 10 ವರ್ಷ ಆಗಲಿ 15 ವರ್ಷ ಆಗಲಿ ಬಂದಿರೋ ಸಮಸ್ಯೆಗೆ ಅವರಿಗೆ ಪರಿಹಾರ ಸಿಕ್ಕಿದೆ. ಮತ್ತು ವಿಶೇಷ ಏನು ಅಂತಂದರೆ ಬೆಂಗಳೂರಿನಲ್ಲಿದ್ದವರು, ಬಸವನಗುಡಿಯಲ್ಲಿದ್ದವರು, ಇಲ್ಲ ಜಯನಗರದಲ್ಲಿದ್ದವರು ಮಾತ್ರ ಬರ್ತಾರೆ ಅಂದ್ಕೋಬೇಡಿ. ವಿದೇಶದಿಂದ ಬರೋರು ಫೋನ್ ಮಾಡ್ತಾರೆ, ಸರ್ ನನಗೆ ಐ ವಾಂಟ್ ಟು ಮೀಟ್ ಯು, ಐ ಹ್ಯಾವ್ ಎ ಬ್ಯಾಕ್ ಪ್ರಾಬ್ಲಮ್, ಸೋ ಮನಿ ಸಂಬಡಿ ಹ್ಯಾಸ್ ರೆಫರ್ಡ್ ಮೀ ಅಂತೇಳಿ ಅವ್ರದ್ದೆಲ್ಲ ರೆಫರೆನ್ಸ್ ಎಲ್ಲ ಕೊಡ್ತಾರೆ. ಇಲ್ಲಿ ಬಂದವರು ಆದವ್ರು ಹೋಗ್ತಾರೆ, US ಇಂದ ಬಂದವರು, ಜರ್ಮನಿನೋ ಆಸ್ಟ್ರೇಲಿಯಾದಲ್ಲಿ ಬಂದವರೆಲ್ಲ ಬಂದು ಹೋಗ್ತಾರೆ. ಅವ್ರು ಬಂದ ತಕ್ಷಣ ಫಸ್ಟ್ ಇದು. ಹಾಗೆಯೇ ಇಲ್ಲಿ ನಮ್ಮ ಕರ್ನಾಟಕದ ಸುತ್ತಲೂ ರಾಯಚೂರು, ಗದಗ, ಹುಬ್ಬಳ್ಳಿ, ಶಿವಮೊಗ್ಗ, ದಾವಣಗೆರೆ ಇಲ್ಲಿಂದಲೂ ಕೆಲವರು ಬರ್ತಾರೆ. ಕೇವಲ ಟ್ರೀಟ್ಮೆಂಟ್ಗೋಸ್ಕರ ಶಿವಮೊಗ್ಗದಿಂದ ಟ್ರೈನಲ್ಲಿ ಬಂದು ವಾಪಸ್ ಹೋಗ್ತಾರೆ. ದಾವಣಗೆರೆಯಿಂದ ಬಂದು ಹೋಗಿದ್ದ ಕೇಸಸ್ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲಾದರೂ ಏನಾದರೂ ಸಿಗಲ್ಲ ಆದರೆ ಬರಲ್ಲ, ಸಿಗತ್ತಾಗಿದ್ದರಿಂದ ಬರ್ತಾರೆ. ಸೊ ಇದೆಲ್ಲ ಈ ಚಟುವಟಿಕೆಗಳು ಕೊರೋನಾವರೆಗೆ ನಿರಂತರವಾಗಿ ಚೆನ್ನಾಗಿ ಯಾವಾಗ ಕೇಳಿದರೂ ಜಾಗ ಇಲ್ಲ, ಸೀಟ್ ಇಲ್ಲ ಅಂತ ಹೇಳಿಸ್ಕೊಂಡು ಹೋಗ್ತಾ ಇದ್ದಂಥ ಕಾಲ ಅದು. ಯಾವಾಗ? ಕೊರೋನಾಗಿಂತ ಮುಂಚೆ. ಕೊರೋನಾ ಬಂದ ಮೇಲೆ ಏನಪ್ಪ ಮಾಡೋದು, ಇಷ್ಟೊಂದು ಜನ ಸುಮ್ಮನೆ ಇರ್ತಾರೆ ಮನೇಲಿ ಕೂತ್ಕೊಂಡು ಬೀಗ ಹಾಕ್ಕೊಂಡು ಅಂಥೇಳಿ ಕೈಯಲ್ಲಿ ಎಲ್ರಿಗೂ ಸಿಲೆಬಸ್ ಬರೆದು ಫೋಟೋ ಮಾಡಿ ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ದೆ 1-2 ತಿಂಗಳು. ಆ ನಂತರ ಇಲ್ಲ ನಾವೆಲ್ಲ ಆನ್ಲೈನಲ್ಲಿ ಮಾಡಲೇಬೇಕು, ಇದೇನು ಬೇಗ ನಿಲ್ಲಲ್ಲ ಇದು ಕೊರೋನಾದು, ನಾವೇನೋ 2 ತಿಂಗಳು 4 ತಿಂಗಳು ಮುಗಿದೋಗುತ್ತೆ ಅಂತ ಅಂದ್ಕೊಂಡಿದ್ವಿ, ಆಗಲಿಲ್ಲ. ಸೊ ಆಮೇಲೆ ಅದು ಹಾಗೇ ಮುಂದುವರಿಸ್ಕೊಂಡು ಆನ್ಲೈನಲ್ಲಿ ಶುರು ಮಾಡಿದ್ವಿ.
ಫಸ್ಟ್ ಒಂದು 2 ವಾರ ಸ್ವಲ್ಪ ಆಡಿಯೋ ವಿಡಿಯೋ ಎಲ್ಲ ನಮಗೂ ತುಂಬ ಹೊಸದು, ಇಲ್ಲಿದ್ದವ್ರು ಎಲ್ರಿಗೂ ಅದನ್ನು ಆನ್ ಮಾಡಿ ಲಿಂಕ್ ಮಾಡ್ಕೊಳ್ಳೋದೇ ಹೊಸದಿತ್ತು. ಸೊ ಕೊರೋನಾದಿಂದ ತುಂಬ ಕಲ್ತಿದ್ದಂದರೆ ಅದೇ ನಾವು ಜಾಸ್ತಿ ಕಲ್ತಿದ್ದು, ಮತ್ತು ಅನೇಕ ರೀತಿಯಲ್ಲಿ ಸಮಸ್ಯೆಗಳು ಮಾಡ್ಕೊಂಡಿದ್ದು ಅದು ಇದೆ, ಇಲ್ಲ ಅಂತೇನಿಲ್ಲ. ಸೊ ಆ ರೀತಿಯಲ್ಲಿ ಕೊನೆಗೆ ನಾವು ಆನ್ಲೈನಲ್ಲಿ ಕ್ಲಾಸ್ ಮಾಡೋದು ಅಂಥೇಳಿ ನಮ್ಮ ಸೆಟ್ ಆಫ್ ಟೀಮ್ ಕೂತ್ಕೊಂಡು ಮಾತಾಡಿ ಅಂತೂ ನಡೆದು ಹೋಯಿತು. 2-2.5 ವರ್ಷಗಳ ಕಾಲ ನಿರಂತರವಾಗಿ ಆನ್ಲೈನ್ ಕ್ಲಾಸ್ ನಡೀತು. ಆಮೇಲೆ ಇನ್ನು ಆಫ್ಲೈನ್ ಶುರು ಮಾಡೋದು ಅಂತ ನಿಧಾನವಾಗಿ ಜೂನಲ್ಲಿ ಒಂದೊಂದೇ ಬ್ಯಾಚ್ ಶುರು ಮಾಡಿ ಈ ಜನವರಿಯಿಂದ ಫುಲ್ ಪ್ಲೆಜ್ ಆಗಿ ಸ್ಟಾರ್ಟ್ ಮಾಡಿದ್ವಿ. ಈಗ ಆನ್ಲೈನಲ್ಲಿ ಬಂದಮೇಲೆ ಒಂದು ಅಭ್ಯಾಸ ಆಗಿಬಿಟ್ಟಿದೆ ಅಲ್ಲ, ಬೇಡಪ್ಪ ಇಲ್ಲೇ ಮಾಡೋಣ ಅಂಥೇಳಿ ಒಂದು. ಎರಡನೇದು 1 ನಿಮಿಷ 2 ನಿಮಿಷ ಲೇಟ್ ಆದರೆ ಏನು ಚಿಂತೆ ಇಲ್ಲ, ಮಾಸ್ಟ್ ಏನಿರಲ್ಲ. ಮೂರನೇದು ಸೇತುಬಂಧ ಸರ್ವಾಂಗಾಸನಲ್ಲಿ 5 ನಿಮಿಷ ಇರೋ ಬರಲಿ 1 ನಿಮಿಷ ಇದ್ರೂ ಏನು ಕೇಳಲ್ಲ ಮಾಸ್ಟರ್. ಇನ್ನು ಕೆಲವರು ನಂಗೆ ಫೋನ್ ಮಾಡಿದ್ದೆ, ಸರ್ ನಿಮ್ಮದು ಊರ್ಧದಂಡಾಸನ ತುಂಬ ಚೆನ್ನಾಗಿತ್ತು ಅಂತ ಯಾರೋ ಫೋನ್ ಮಾಡಿದರು, ನೀವು ಮಾಡಲಿಲ್ವಾ ಅಂತ. ಇಲ್ಲ ನಾವು ನೋಡ್ತಾನೇ ಕೂತ್ಕೊಂಡಿದ್ದೆ. ಸಂತೋಷ. ಒಟ್ಟಿನಲ್ಲಿ ದ್ಯಾರ್ ಏನು ಆನ್ ಮಾಡ್ಕೊಂಡು ಕೂರ್ತಾರಲ್ಲ ಅಷ್ಟೇ ಸಂತೋಷ. ಆನ್ಲೈನಲ್ಲಿ ನಿಲ್ಲಿಸ್ಬೇಕು, ಆಫ್ಲೈನ್ ಮತ್ತು ಶುರು ಮಾಡಬೇಕಿದ್ರೆ ಈ ಸಂಪರ್ಕ ಮುಗಿದು ಹೋಗಿಬಿಡ್ತಾಯಿತ್ತು. ನೀವು ಯೋಚನೆ ಮಾಡಿ, ಹೀಗೆ ಸೇರೋದ್ರಿಂದ ಎಷ್ಟು ಅನುಕೂಲ ಇದೆ. ಇದನ್ನು ಆನ್ಲೈನಲ್ಲೂ ಮಾಡಿದ್ದೀವಿ, ಯಾವುದು ಇಂಟರ್ನ್ಯಾಷನಲ್ ಕಡೆ. ಆ ಸಂಬಂಧ ಬರಲ್ಲ. ಈ ಸಂಬಂಧ ಅಂದರೆ ಇದೇನೆ, ಭಾರತೀಯ ಸಂಸ್ಕೃತಿಯಲ್ಲಿ ಇದೇನೇ ವಿಶೇಷವಾದ. ಅದಕ್ಕೆ ವಿವೇಕಾನಂದರು ಹೇಳಿದ್ದು, ವಿಕಾಸವೇ ಬದುಕು, ಸಂಕೋಚವೇ ಮರಣ. ಯಾರನ್ನು ಭೇಟಿ ಆಗದೆ ಇರೋದಕ್ಕಿಂತ ಭೇಟಿ ಆಗ್ತಾ ಇರಬೇಕು, ಮಾತಾಡ್ತಾ ಇರಬೇಕು. ಇಬ್ಬರು ಫ್ರೆಂಡ್ಸು ಅಂದರೆ ಯಾರು ಅಂದರೆ ಅವ್ರ 2 ಮನೆಗಳ ಮಧ್ಯೆ ಹುಲ್ಲು ಬೆಳಿಬಾರ್ದು ಅಂತ ಹೇಳ್ತಾರೆ ದೊಡ್ಡವರು. ಅಂದ್ರೇನು, ಆ ದಾರಿ ಯಾವಾಗಲೂ ಸೌದುಕೊಂಡಿರಬೇಕು ಅಂತ. ಹಾಗೆ ಯೋಗ ಎಲ್ಲರನ್ನು ಒಂದುಗೂಡಿಸುತ್ತೆ. ಅನೇಕರು ಇಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಪರಿಚಯವೇ ಇರಲಿಲ್ಲ, ಪರಿಚಯ ಆಗಿದೆ, ಹಾಗಾಗಿ ಇಲ್ಲಿ ಬಂದಿದ್ದೀರಿ. ಈಗ ಕೊರೋನಾ ನಂತರ ಸ್ಟಾರ್ಟ್ ಆಯಿತು. ಮತ್ತೆ ಕೊರೋನಾ ನಂತರ ಸ್ಟಾರ್ಟ್ ಆದಮೇಲೆ ಆನ್ಲೈನ್ ನಿಲ್ಲಿಸ್ಬೇಕಂತ ಪ್ರಯತ್ನ ಮಾಡಿದರೆ ನಿಲ್ಸೋಕ್ಕಾಗಲಿಲ್ಲ. ಯಾಕಂದರೆ ಬೇರೆ ಬೇರೆ ಊರಿನವರು, ಬೇರೆ ದೇಶದಲ್ಲಿದ್ದವರು ಕೆಲವರು ಇದ್ದಾರೆ, ಅವ್ರಿಗೆ ವಂಚಿಸಬಾರ್ದು ಅಂತ ಅದನ್ನು ಕಂಟಿನ್ಯೂ ಮಾಡ್ತಾಯಿದೆ. ಅದ್ರ ಜೊತೆಗೆ ಇಲ್ಲೂ ಇದ್ದವರು ಕೆಲವರೆಲ್ಲ ಇಲ್ಲ ನಮ್ಗೆ ಅದೇ ಒಳ್ಳೆಯದು ಅಂತ ಸೇರ್ಕೊಂಡವರು ಇದ್ದಾರೆ, ನಡ್ಕೊಂಡು ಹೋಗ್ತಾ ಇದೆ. ಮತ್ತು ಆ ಟೈಮ್ನಲ್ಲಿ ಯಾರ್ಯಾರು ಬೇರೆ ಬೇರೆ ಕಡೆ ಎಲ್ಲ ಎಂಗೇಜ್ ಆದರೂ ಅಲ್ಲಿದ್ದಾರೆ. ಇನ್ನು ಕೆಲವರು ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ, ಕೆಲವರು ಬೇರೆ ಪ್ರೊಫೆಷನಿಗೆ ಹೋಗಿದ್ದಾರೆ. ಹಾಗಾಗಿ 1-2-3 ಬ್ಯಾಚಲ್ಲಿ ಅವಕಾಶ ಇರ್ಬೋದು, ಯಾರಿಗಾದರೂ ಇದ್ದರೆ ಬೇಕಾದರೆ ಹೇಳ್ಬೋದು. ಆಮೇಲೆ ಪ್ರತಿ ಭಾನುವಾರ ಒಂದು IT ಪ್ರೊಫೆಷನಲ್ ಕ್ಲಾಸ್ ಅಂತ ನಡೆಸ್ತಾ ಇದ್ವಿ 7ರಿಂದ 8:30. ಆ ಕ್ಲಾಸ್ ಸ್ಟಾರ್ಟ್ ಆಗಿದೆ. ಈಗ ಜುಲೈ, ಆಗಸ್ಟ್, ಸೆಪ್ಟೆಂಬರ್ 3 ತಿಂಗಳ ಕಾಲ, ಆ 3 ತಿಂಗಳ ಕಾಲ ಆ ಕ್ಲಾಸನ್ನು ಫ್ರೀಯಾಗಿ ನಡೆಸಬೇಕು ಅಂತ ಯೋಚನೆ ಮಾಡಿದ್ದೇವೆ. ಯಾರ್ಯಾರು ಇದುವರೆಗೆ ಒಂದು 10-12 ಜನನೋ 15 ಜನ ಬರ್ತಾಯಿದ್ರು, ಅವರಿಗೂ ಇನ್ಮೇಲೆ ಒಂದು 3 ತಿಂಗಳು ಫ್ರೀ, ಒಂದು 25 ಜನ ಸೇರ್ಬೋದು. ನಿಮ್ಮ ಕಡೆಯವ್ರು ಯಾರಾದರೂ ಇದ್ದೆ, ಸ್ವಲ್ಪ ಬಿಗಿನರ್ಸ್ ಟೈಪ್ ಕ್ಲಾಸ್ ತೊಗೊಳ್ತೇವೆ. ಯಾರಾದರೂ ಇದ್ದರೆ ನಿಮ್ಗೊಂದು ಮಾಹಿತಿ ದೃಷ್ಟಿಯಿಂದ ಇದನ್ನು ಹೇಳಿದ್ದು. ಸಂಡೇ ಮಾತ್ರ ಇರುತ್ತೆ 7ರಿಂದ 8, ಆನ್ಲೈನ್ ಇರಲ್ಲ, ಅಲ್ಲೇ ಬರಬೇಕು. ಓಕೆ, ಸರ್ಕಾರದಿಂದ ಪ್ರೇರಿತ, ಹೌದು, ಫ್ರೀ. ಆದರೆ ಇದು ಗ್ಯಾರಂಟಿ, ಟೈಮ್ ಅಂದರೆ ಟೈಮು, ಲೇಟ್ ಆದರೆ ಇಲ್ಲ. ನೋ BPL ಕಾರ್ಡ್, ನೋ ಕಾರ್ಡ್ ರಿಕ್ವೈರ್ಡ್. ಓಕೆ, ಸೊ ಹೆಲ್ತ್ ಇಶ್ಯೂಸ್, ವೆರೈಟೀಸ್ ಆಫ್ ಹೆಲ್ತ್ ಇಶ್ಯೂಸ್ನಲ್ಲಿ ಕೆಲವು ಹೆಲ್ತ್ ಇಶ್ಯೂಸು ಹೊಸ ಶಬ್ದಗಳು, ಅದನ್ನು ಗೂಗಲಲ್ಲಿ ನೋಡಿದಾಗ ಅದರದ್ದು ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ನಮ್ಮ ಗುರುಗಳು ಇದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾಯಿದ್ರು ಅನ್ನೋದು ನಮಗೆಲ್ಲ ಅವ್ರು ಪಾಠ ಮಾಡಿದ್ದು ನೆನಪು ಮಾಡ್ಕೊಂಡು ಅದನ್ನು ಹ್ಯಾಂಡಲ್ ಮಾಡಿದಾಗ ತುಂಬ ಅದ್ಭುತವಾದ ರಿಸಲ್ಟ್ ಬಂದಿದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವೆಲ್ಲ ರೋಗ ಬಂದಮೇಲೆ ಯೋಗವನ್ನು ಹುಡ್ಕೊಂಡು ಹೋಗ್ತೀವಿ. ದಯವಿಟ್ಟು ಮಾಡಬೇಡಿ. ನೆಕ್ಸ್ಟ್ ಜನ್ರೇಷನಿಗೆ ನೀವು ಏನಾದರೂ ಮಾಡಿ ಬಯಸ್ಕೊಂಡ್ರೂ ಪರವಾಗಿಲ್ಲ ಮಕ್ಕಳ ಹತ್ರ, ಗೊತ್ತಾಯ್ತಾ? ಆಮೇಲೆ ನಾವು ಹೋದ್ಮೇಲೆ ಅವ್ರು ಬೈಬಾರ್ದು, ನಮ್ಮಪ್ಪ ನಮಗೆ ಇದೆಲ್ಲ ಹೇಳಲೇ ಇಲ್ಲ, ನಮ್ಮಮ್ಮ ನಮಗೆ ಹೇಳಲಿಲ್ಲ ಅಂತ ಹೇಳಬಾರ್ದು. ನೀವು ಹೇಳೋದು ನಿಲ್ಲಿಸಬಾರ್ದು. ಬೈದರೂ ಪರವಾಗಿಲ್ಲ, ಯಾರಿಗೋಸ್ಕರ ನೀವು ಮಾಡ್ತೀರಂತ ಗೊತ್ತಾ. ನೆಕ್ಸ್ಟ್ ಜನ್ರೇಷನಿಗೆ ಯೋಗ ಬಿಡದೆ ಹೇಗಾದರೂ ಮಾಡಿ ಹೇಳ್ಕೊಡಿ. 1 ಆ್ಯಕ್ಷನ್ ಬ್ರಿಂಗ್ಸ್ ಸೆವರಲ್ ಆ್ಯಕ್ಷನ್, ನಾಟ್ ಓನ್ಲಿ ಆನ್ ದ ಫಿಸಿಕಲ್ ಲೆವೆಲ್, ಫಿಸಿಯಲಾಜಿಕಲ್, ಮೆಂಟಲ್, ಇಂಟೆಲೆಕ್ಚುಯಲ್ ಲೆವೆಲ್. ಎಂತೆಂಥವರು ಡ್ರಗ್ ಅಡಿಕ್ಟ್ ಆದವರು ಬಂದಿದ್ದಾರೆ, ಗೊತ್ತಾಯ್ತಲ್ಲ. ಯಾಕೆ ಹೇಳ್ತಾ ಇದ್ದೀನಿ, ಡಿಪ್ರೆಷನ್ ಆದವರು ಬಂದಿದ್ದಾರೆ, ಪಾರ್ಕಿನ್ಸನ್ ಆದವರು ಬಂದಿದ್ದಾರೆ, ಎಲ್ರಿಗೂ ರಿಸಲ್ಟ್ ಸಿಗತ್ತೆ. ಹಾಗಾದರೆ ರೆಗ್ಯುಲರ್ಲಿ ಯೋಗ ಮಾಡಿದವ್ರಿಗೆ ಏನಾಗ್ಬೋದು? ಅದೆಲ್ಲ ಬರೋದೇ ಇಲ್ಲ. 100% ಬರೋದಿಲ್ವಾ? ಕೆಲವೊಮ್ಮೆ ಹೇಳ್ತಾರಲ್ಲ, ಪೂರ್ವಜನ್ಮದ ಕರ್ಮ ವ್ಯಾಧಿ ರೂಪೇಣ ಪೀಡತೆ ಅಂತ ಒಂದು ಶ್ಲೋಕ ಇದೆ.
ಅದೆಲ್ಲ ನಾವು ಕೆಲವು ವಹಿಸ್ಕೊಳ್ಳೇಬೇಕು, ಸಹಿಸ್ಕೊಳ್ಳೇಬೇಕು, ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಅಲ್ಲಿವರೆಗೆ ಚೆನ್ನಾಗಿರಬೇಕು. ಹಾಗಾಗಿ ಮುಂದಿನ ಜನರೇಷನಿಗೆ ತಪ್ಪದೆ ಯೋಗವನ್ನು ನೀವು ಹೇಗಾದರೂ ಮಾಡಿ ಹಂಚಬೇಕು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ, ಕಳಕಳಿಯಿಂದ ನಾನು ವಿನಂತಿ ಮಾಡ್ತಾಯಿದ್ದೀನಿ. ಇನ್ನೊಂದು ನಿಮ್ಮಲ್ಲಿ ರಿಕ್ವೆಸ್ಟ್, ನಾನು ಮುಂಚೆ ಎಲ್ಲ ಹೇಳ್ತಾ ಇದ್ದೆ, ಮನೆಗಳಲ್ಲಿ ಇವಾಗ ಒಂದಾಗಿ ಕೂತ್ಕೊಳ್ಳೋದು ಭಾಳ ಕಡಿಮೆ ಆಗಿದೆ. ಊಟ ತಿಂಡಿಗೂ ಕೂಡ ಒಂದೊಂದು ರೂಮಲ್ಲಿ ಇಲ್ಲ, ತಟ್ಟೆಯಲ್ಲಿ ಹಾಕೊಂಡು ಊಟ ಮಾಡ್ತಾಯಿರ್ತೀವಿ, ಟಿ ವಿ ನೋಡ್ತಾ ಇರ್ತೀವಿ. ವಾರದಲ್ಲಿ ಒಂದು ದಿವಸ ಒಂದು ಹೊತ್ತು ಎಲ್ಲರೂ ಒಂದು ಮನೆಯಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು. ಇದೊಂದು ಅಭ್ಯಾಸ ಮಾಡಿ, ರೂಢಿ ಮಾಡಿ, ಎಲ್ಲರೂ ಒಟ್ಟಿಗೆ. ಮತ್ತು ಅಡಿಗೆ ಮನೆಯಲ್ಲೇ ಮಾಡಬೇಕು. ಕೆ ಜಿ ಗಟ್ಟಲೆ ಹೊರಗಡೆ ಸಿಗುತ್ತೆ, ತರಬಾರ್ದು, ಗೊತ್ತಾಯ್ತಾ? ಮನೆಯಲ್ಲೇ ಅಡುಗೆ ಮಾಡಬೇಕು. ಎಲ್ಲರೂ ಕೂತ್ಕೊಂಡು ಸೇರಿ ಅಡುಗೆ ಮಾಡಿ ಊಟ ಮಾಡಬೇಕು. ಇದು ಸಂಕಲ್ಪ ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದರಲ್ಲೊಂದು ಶಕ್ತಿ ಇದೆ. ಸುಮ್ಮನೆ ಒಂದು ಹರಟೆ ಹೊಡೆಯೋದು, ಬೇರೆ ಯಾವುದು ವಿಷಯ ಅಲ್ಲದೆ ಒಟ್ಟಿಗೆ ಊಟ ಮಾಡೋದು, ಒಬ್ರೊಬ್ರಿಗೆ ಬಡಿಸೋದು, ರುಚಿಯಾಗಿದೆ ಅನ್ನೋದನ್ನು ಮಾತಾಡಿ ಊಟ ಮಾಡಿದರೆ ಅನ್ನ ಬ್ರಹ್ಮ ಅಂತ ಹೇಳ್ತಾರೆ. ಹಾಗಾಗಿ ಇದೆಲ್ಲವನ್ನು ನಾವು ಸ್ವೀಕರಿಸ್ಕೊಂಡು ನಮ್ಮ ಕುಟುಂಬ ಪರಿವಾರ, ನಾನು ಚೆನ್ನಾಗಿದ್ದರೆ ನನ್ನ ಕುಟುಂಬ ಚೆನ್ನಾಗಿದ್ದರೆ ಸಮಾಜದಿಂದ ರಾಷ್ಟ್ರದಿಂದ ವಸುದೈವ ಕುಟುಂಬಕಂ. ಇದನ್ನು ನೆನಪಿಟ್ಕೊಂಡು ಇವತ್ತಿನ ಮೆಸೇಜು ಯೋಗ ಫಾರ್ ವಸುದೈವ ಕುಟುಂಬಕಂ ಆಗಲೇ ಹೇಳಿದ್ದಾರೆ. ಸೊ ಇಷ್ಟು ಒಂದೆರಡು ಮಾಹಿತಿ ನಿಮಗೆ ಹೇಳಬೇಕು ಅಂತ ಹೇಳಿಸ್ತು. ಒಂದು 5 ನಿಮಿಷ ಲೇಟ್ ಆಗಿದೆ ಕ್ಲಾಸು. ಈಗ ವೆಂಕಟೇಶ್ ಪ್ರಸಾದ್ ಅವರು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಧನ್ಯವಾದ ಸಮರ್ಪಣೆ ನಮ್ಮ ಕರ್ತವ್ಯ. ಇವತ್ತಿನ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಕಾರಣರಾದಂಥ ಎಲ್ಲರನ್ನೂ ಸ್ಮರಿಸುತ್ತಾ ಅವರಿಗೆ ರಾಮತೀರ್ಥ ಸೇವಾ ಫೌಂಡೇಶನ್ ಹಾಗೂ ನಿರಾಮಯ ಯೋಗ ಒಟ್ಟಿನ ಪರವಾಗಿ ವಂದನೆಗಳನ್ನು ಅರ್ಪಿಸೋಣ. ಮೊದಲನೇದಾಗಿ ಶ್ರೀ ರಾಮಮೂರ್ತಿ ಅವರು, ನಮ್ಮ ಶಾಸಕರು, ಅವರಿಗೆ 3-4 ಕಡೆ ಕಾರ್ಯಕ್ರಮ ಆದರೂ ಕೂಡ ನಮ್ಮ ಕರೆಗೆ ಹೋಗೊಟ್ಟು ಅವರು ಬಹಳ ಹೇಳಿದ್ದಕ್ಕಿಂತ ಮೊದಲೇ ಬಂದು ನಮ್ಮೊಡನೆ ಕೆಲವು ಕ್ಷಣಗಳನ್ನು ಕಳೆದಿದ್ದಾರೆ. ಅವರಿಗೆ ರಾಮತೀರ್ಥ ಸೇವಾ ಫೌಂಡೇಶನ್ ಮತ್ತು ನಿರಾಮಯ ಯೋಗ ಕುಟೀರ ವಂದನೆಗಳನ್ನು ಅರ್ಪಿಸುತ್ತೆ. ಇವತ್ತಿನ ಯೋಗ ದಿನದ ವಿಶೇಷವಾದ ಈ ದಿನದಂದು ನಮ್ಮವರಾದ ಶ್ರೀ ಶರತ್ ಅವರು ನಮಗೆ ಯೋಗದ ಬಗ್ಗೆ ಅನೇಕ ವಿಷಯಗಳನ್ನು ಉಪನ್ಯಾಸಕರಾಗಿ ಬಂದು ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ರಾಮತೀರ್ಥ ಯೋಗ ಫೌಂಡೇಶನ್ ಮತ್ತು ನಿರಾಮಯ ಯೋಗ, ಹಾಗೆ ಈ ಸ್ಥಳ ನಮಗೆ ಅವಕಾಶ ಆಗೋದಕ್ಕೆ ಇಲ್ಲಿನ ಕಾರ್ಪೊರೇಟರ್ ಶ್ರೀ ನಾಗರಾಜ್ ಅವರು, ಮೊದಲು ವಿಜಯಕುಮಾರ್ ಅವರು ಇರ್ತಾಯಿದ್ರು ನಮ್ಮ ಜೊತೆ, ಈಗ ನಾಗರಾಜ್ ಅವರು ಕೂಡ ನಮಗೆ ಈ BBMP ಹಾಲ್ ವ್ಯವಸ್ಥೆ ಆಗೋದಕ್ಕೆ ಸಹಕಾರ ಕೊಡ್ತಾರೆ. ಅವರಿಗೆ ನಾವು ವಂದನೆಗಳನ್ನು ಅರ್ಪಿಸ್ತೇವೆ. ಇವತ್ತಿನ ಕಾರ್ಯಕ್ರಮದ ರೆಕಾರ್ಡಿಂಗ್ ಮಾಡ್ತಕ್ಕಂಥ ಶ್ರೀ ಅಭಿರಾಮ್ ಮತ್ತು ತಂಡ, ಮತ್ತು ಇವತ್ತಿನ ಪಿಕ್ಚರ್ಗಳನ್ನು ತೆಗೆದ ಶ್ರೀ ಪಾವಟೆಯವರು, ಇವತ್ತಿನ ಸೌಂಡ್ ಸಿಸ್ಟಮ್ಗೆ ಕಾರಣದ ಶ್ರೀ ಸನತ್ ಅವರಿಗೂ, ಇವತ್ತಿನ ಪ್ರಸಾದ ವ್ಯವಸ್ಥೆ ಲಡ್ಡುಗಳನ್ನು ಮಾಡ್ತಕ್ಕಂಥ ಶ್ರೀ ಪಾರಸ್ಮಲ್ ಸಕ್ಲೇಚ ಮತ್ತು ಅವರ ಪರಿವಾರದವರು, ಇವತ್ತಿನ ಬಾದಾಮಿ ಹಾಲನ್ನು ನಮಗೆ ತರಗತಿ ಮುಗಿದ ತಕ್ಷಣ ಕೊಡೋದಂತ ನಮ್ಮ ಮಹೇಶ್ ಹೊಳ್ರು, ಹಾಗೆ ಅತಿಥಿಗಳನ್ನು ಸನ್ಮಾನಿಸಲು ಕೊಡ್ತಕ್ಕಂಥ ಶಾಲು ಮತ್ತು ಇತ್ಯಾದಿಗಳನ್ನು ವ್ಯವಸ್ಥೆ ಮಾಡಿದಂಥ ಶ್ರೀ ಪ್ರಕಾಶ್ ಗೇರ ಮತ್ತು ಪರಿವಾರದವರಿಗೆ, ಇವೆಲ್ಲದಕ್ಕಿಂತ ಮುಖ್ಯವಾಗಿ ಈ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯೋದಕ್ಕೆ ನೀವೆಲ್ಲ ಬೆಳಗ್ಗೆ ಎದ್ದು ಬಂದಿದ್ದೀರಾ. ನಿಮಗೆ ಹಾಗೂ ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷ, ಪರೋಕ್ಷ, ಅಪರೋಕ್ಷ ಸಹಾಯ ಮಾಡಿದಂಥ ಎಲ್ಲರಿಗೂ ರಾಮತೀರ್ಥ ಸೇವಾ ಫೌಂಡೇಶನ್ ಹಾಗೂ ನಿರಾಮಯ ಯೋಗ ಧನ್ಯವಾದಗಳನ್ನು ಅರ್ಪಿಸುತ್ತೆ. ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ತಾವೆಲ್ಲ ದಯವಿಟ್ಟು ಮಹೇಶ್ ಹೊಲ್ಡರ್ ವ್ಯವಸ್ಥೆ ಮಾಡಿದಂಥ ಬಾದಾಮಿ ಹಾಲು ಮತ್ತು ಪ್ರಸಾದ ಲಡ್ಡುಗಳನ್ನು ಸ್ವೀಕರಿಸಿ ತಾವು ತೆರಳಬೇಕಂತ ಕೇಳ್ಕೊತೀನಿ. ನಮಸ್ಕಾರ. ಒಂದೇ ಒಂದು ಸೂಚನೆ, 2 ಸೂಚನೆಗಳು. ಅದರಲ್ಲಿ ಲಾಸ್ಟ್ ವೀಕ್ ನಾನು ಚಾರ್ಧಾಮ್ ಯಾತ್ರೆಯಲ್ಲಿ ಲಾಸ್ಟ್ ಇಯರು 2 ಮಾಡಿದ್ದೆ. ಮೊನ್ನೆ ಯಮುನೋತ್ರಿ ಗಂಗೋತ್ರಿ ಹೋಗಿದ್ದೆ. ಪ್ರಸಾದ ಕೊಡ್ತಾರಲ್ಲಿ, ಹೋಗುವಾಗ ಎಲ್ಲರೂ ಪ್ರಸಾದ ತೊಗೊಳ್ಳಿ. ಯಮುನೋತ್ರಿ ಗಂಗೋತ್ರಿ ಇದು ಪ್ರಸಾದ ಇದೆ, ದಯವಿಟ್ಟು ತೊಗೊಳ್ಳಿ.